ತಸ್ಮೈ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋऽಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ತ್ವಮಾದಿದೇವಃ ಪುರುಷಃ ಪುರಾಣಸ್ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ವಾಯುರ್ಯಮೋऽಗ್ನಿವರುಣಶ್ಚ ಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನೀನು ಆದಿದೇವನು, ಸನಾತನ ಪುರುಷನೂ ಆಗಿರುವೆ. ನೀನು ಈ ಜಗತ್ತಿನ ಪರಮ ಆಶ್ರಯ ಮತ್ತು ಅರಿಯುವವನು, ತಿಳಿಯಲು ಯೋಗ್ಯನು ಮತ್ತು ಪರಮಧಾಮವಾಗಿರುವೆ. ಈ ಅನಂತ ರೂಪನೆ, ನಿನ್ನಿಂದ ಎಲ್ಲಾ ಜಗತ್ತು ವ್ಯಾಪ್ತ ಅರ್ಥಾತ್ ಪರಿಪೂರ್ಣವಾಗಿದೆ. ನೀನೇ ವಾಯು, ಅಗ್ನಿ, ವರುಣ, ಚಂದ್ರ, ಪ್ರಜೆಗಳ ಒಡೆಯನಾದ ಬ್ರಹ್ಮ ಮತ್ತು ಬ್ರಹ್ಮನಿಗೂ ತಂದೆಯಾಗಿದ್ದೀಯೆ. ನಿನಗೆ 1000 ಬಾರಿ ನಮಸ್ಕಾರಗಳು. ನಿನಗೆ ಮತ್ತು ಪದೇ ಪದೇ ನಮಸ್ಕಾರಗಳು. ನಿನಗೆ ನಮೋಸ್ತು ನಮಃ ಪುರಸ್ತಾದ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯ ಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಈ ಅನಂತ ಸಾಮರ್ಥ್ಯವುಳ್ಳವನೇ, ನಿನಗೆ ಮುಂದುಗಡೆಯಿಂದ ಹಿಂದುಗಡೆಯಿಂದಲೂ ನಮಸ್ಕಾರಗಳು. ಹೇ ಸರ್ವಾತ್ಮನೆ, ನಿನಗೆ ಎಲ್ಲಾ ಕಡೆಯಿಂದಲೂ ನಮಸ್ಕಾರ ಇರಲಿ. ಯಾಕೆಂದ್ರೆ ಅನಂತ ಪರಾಕ್ರಮಶಾಲಿಯಾದ ನೀನು ಎಲ್ಲಾ ಜಗತ್ತನ್ನ ವ್ಯಾಪಿಸಿಕೊಂಡಿರುವೆ. ಆದ್ರಿಂದ ನೀನೇ ಸರ್ವರೂಪನಾಗಿರುವೆ. ಒಂದು ಮಾತನಲ್ಲಿ ನೋಡಿದ್ವು ನಾವು. ಪರಮಾತ್ಮನ ವಿಶ್ವರೂಪವನ್ನು ನೋಡಿ ಅರ್ಜುನ ಪರಮಾತ್ಮನ ಸ್ತುತಿ ಮಾಡ್ತಾ, ಪ್ರಣಾಮ ಮಾಡ್ತಾ, ಆ ಪರಮಾತ್ಮನ ಗುಣ, ರಹಸ್ಯ, ಮಹಾತ್ಮೆಯನ್ನ ಯಥಾರ್ಥವಾಗಿ ಅರಿಯದ ಕಾರಣ ಮಾತು ಮತ್ತು ಕ್ರಿಯೆಗಳ ಮೂಲಕ ಮಾಡಲ್ಪಟ್ಟ ಅಪರಾಧಗಳನ್ನು ಕ್ಷಮಿಸಲು 2 ಶ್ಲೋಕಗಳಲ್ಲಿ ಭಗವಂತನಲ್ಲಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಅಂದ್ರೇನು? ಕೃಷ್ಣ ಅಂತಂದ್ರೆ ಜೊತೆಯಲ್ಲಿದ್ದಾಗ ಸ್ನೇಹಿತ ಅಂತ ಹೇಳು, ಸಖ ಅಂತ ಹೇಳು, ಭಾವ ಅಂತ ಹೇಳು, ಈ ರೀತಿಯಾಗಿ ಭಾವನೆ ಮಾಡ್ಕೊಂಡಿದ್ದ. ಯಾಕೆ ಗೊತ್ತಿಲ್ಲ ಪರಮಾತ್ಮ ಏನು ಅಂತ ಹೇಳಿ. ಹಾಗೆ ಇಲ್ಲಿ ಕೂಡ ಯಾವಾಗ ಇವೆಲ್ಲ ತನ್ನ ವಿಭೂತಿಗಳನ್ನ ಕೇಳ್ತಾನೆ, ಅದೇ ರೀತಿ ವಿಶ್ವರೂಪವನ್ನು ನೋಡ್ತಾನೆ, ಅದಕ್ಕೂ ಮೊದಲು ಜ್ಞಾನೋಪದೇಶವನ್ನು ಕೂಡ ಕೇಳ್ತಾನೆ. ಇದೆಲ್ಲ ನಡೀತಾ ಇದೆ. ಈಗ ಜ್ಞಾನೋಪದೇಶ ನಡೆದು ಆಮೇಲೆ ಕರ್ಮಯೋಗದ ಬಗ್ಗೆ ಇವೆಲ್ಲ ಅದೇ ಸಹ ನಡೀತಾ ಇದೆಯಲ್ವಾ. ಜ್ಞಾನೋಪದೇಶ ಕೇಳಿದ, ಕರ್ಮಯೋಗದ ಬಗ್ಗೆ, ಅದೇ ರೀತಿ ಬೇರೆ ಬೇರೆ ಅಧ್ಯಾಯಗಳು ಏನೆಲ್ಲ ಜ್ಞಾನೋಪದೇಶ ಇಷ್ಟೆಲ್ಲ ಆದ್ಮೇಲೆ ಅರಿವು ಗಳಿಸ್ತದೆ. ನಾವು ಅಂದ್ಕೊಂಡಂಗೆ ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು. ಹಾಗಾಗಿ ಇವ್ರ ಜೊತೆಯಲ್ಲಿ ನಾವು ಸಾಮಾನ್ಯ ವ್ಯಕ್ತಿಗಳಂಗೆ ಮಾತಾಡಿದ್ದು, ಕೂತ್ಕೊಂಡಿದ್ದು, ಇವೆಲ್ಲವನ್ನ ಜ್ಞಾಪಕ ಬರ್ತದೆ. ಸಾಧ್ಯದಲ್ಲಿ ಜ್ಞಾಪಕ ಬಂದು ಹೇಳ್ತಾನೆ, ಒಂದ್ ವೇಳೆ ನಮ್ಮಿಂದ ಏನಾದ್ರೂ ಅಪರಾಧ ಆಗಿದ್ರೆ ಕ್ಷಮಿಸಿ ಪ್ರಾರ್ಥನೆ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಅಷ್ಟೇ ಒಬ್ಬ ವ್ಯಕ್ತಿ ಜೊತೆಯಲ್ಲಿ ಅವ್ರು ಸಾಮಾನ್ಯವಾಗಿದ್ದಾಗ ಅವ್ರು ನಮ್ಮಷ್ಟು ಬಿಡು ಅಂತ ಹೇಳಿ ಹಾಗೆ ಅವ್ರ ಜೊತೆ ಅಡ್ಡಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಅವ್ರನ್ನ ಕೆಲವೊಮ್ಮೆ ಏಕವಚನದಲ್ಲಿ ಕೂಡ, ಕೆಲವೊಮ್ಮೆ ತಾತ್ಸಾರ ಮನೋಭಾವನೆಯಿಂದ ಕೂಡ ವ್ಯವಹಾರ ಮಾಡ್ತೀವಿ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅವ್ರ ಶಕ್ತಿ ಸಾಮರ್ಥ್ಯ ಅಂತ ಹೇಳಿ. ಇಂಥ ವ್ಯಕ್ತಿಯನ್ನ ನಾವು ಏಕವಚನದಲ್ಲಿ ಮಾತಾಡಿದ್ವಿ, ತಾತ್ಸಾರ ಮನೋಭಾವದಿಂದ ಮಾತಾಡಿದ್ವಿ, ಓಹೋ ಅಂತೇಳಿ ಅರಿವಾದ್ರೆ ಮತ್ತೆ ಆ ವ್ಯಕ್ತಿ ಕೇಳ್ತಾನೆ, ಓ ಸ್ವಾಮಿ, ನಾನು ನಿಮ್ ಬಗ್ಗೆ ಏನು ತಿಳ್ಕೊಂಡಿದ್ದೆ, ದಯವಿಟ್ಟು ಈ ತರ ಎಲ್ಲ ಮಾತಾಡಿದ್ದೀನಿ, ನನ್ನ ಕ್ಷಮಿಸ್ಬಿಡಿ ನೀವು ಅಂತೇಳಿ ಹೇಳ್ಕೊಂತಾರೆ. ಆದ್ರೆ ಅದು ಅರಿವಾದ್ರೇನೆ ಆ ಭಾವನೆ ಬರುದು. ಇಲ್ಲಾಂದ್ರೆ ಏನು ಬರಲ್ಲ. ಎಲ್ಲ ಇದ್ರೆ ಅವ್ರಿಗೆ ನಮ್ಗೇನಂತೆ, ಎಲ್ಲ ಮಾತಾಡ್ತಾರೆ ನೋಡಿದೀರಾ, ಅಲ್ಲಪ್ಪ ಅವ್ರು ಒಳ್ಳೆಯವ್ರ, ಅವ್ರಿಗೆ ನಮ್ಗೇನಂತೆ, ಅಲ್ಲಪ್ಪ ಅವ್ರು ತುಂಬಾ ಮಹಾ ಧಾರ್ಮಿಕ ಆದ್ರೆ ಅವ್ರಿಗೆ ನಮ್ಗೇನಂತೆ. ಈ ರೀತಿ ಅಹಂಕಾರ ಅಲ್ಲಿವರೆಗೆ
ತನ್ನಲ್ಲಿ ತಪ್ಪಿನ ಅರಿವು ಆಗೋದೇ ಇಲ್ಲ. ಅಂದ್ರೇನು, ಯಾರೇನು ನನಗೇನಂತೆ ಅಂದ್ರೆ ನಾನು ಎಲ್ಲಕ್ಕಿಂತ ಶ್ರೇಷ್ಠ ಅಥವಾ ನಾನೇನು ಕಮ್ಮಿ ಇದ್ದೀನಿ, ಈ ರೀತಿ ಅಹಂಕಾರ ಇರುವವರೆಗೆ ತನ್ನಲ್ಲಿರತಕ್ಕ ತಪ್ಪಿನ ಅರಿವು ಆಗುವುದೇ ಇಲ್ಲ. ತನ್ನ ತಪ್ಪನ್ನ ಅರಿವು ಆಗ್ಬೇಕಂದ್ರೆ ಮೊದಲನೇದಾಗಿ ಒಳ್ಳೆಯದನ್ನ ಗುರುತಿಸುವಂತ ಶಕ್ತಿ ಬರಬೇಕಾಗ್ತದೆ. ಒಳ್ಳೆಯದನ್ನ ಗುರುತಿಸುವಂತ ಶಕ್ತಿ ಬರ್ಬೇಕಾದ್ರೆ ಸ್ವಲ್ಪ ಅಂತಃಕರಣ ಶುದ್ಧಿ ಆಗ್ಬೇಕಾಗ್ತದೆ. ಅಂತಃಕರಣ ಶುದ್ಧಿ ಆದ್ರೇನೆ ತನ್ನಲ್ಲಿರೋ ದೋಷಗಳನ್ನ ಕಾಣ್ಲಿಕ್ಕೆ ನೋಡುವಂತ ಪ್ರಯತ್ನ ಶುರುವಾಗುತ್ತೆ. ಅಲ್ಲಿ ಇಲ್ಲಿವರೆಗೆ ಅಂತಃಕರಣ ಶುದ್ಧಿ ಅಲ್ಲಿವರೆಗೆ ತನ್ನಲ್ಲಿರೋ ದೋಷವನ್ನ ಅದೆಲ್ಲ ಸರಿನೇ ಇದೆ, ನಾನು ಸರಿ ಇದ್ದೀನಿ, ನಾನು ಯಾರಿಗೂ ಏನ್ ಕಮ್ಮಿ ಇಲ್ಲ, ನನಗಿಂತ ಶ್ರೇಷ್ಠ ಯಾರೇ ಇಲ್ಲ, ಅಲ್ಲಪ್ಪ ಅವ್ರು ತುಂಬ ಒಳ್ಳೇದ್ರೆ ನಮ್ಗೇನಂತೆ, ಅವನು ಇದ್ರೆ ಅವನಿಗಿರ್ತದೆ ನನಗೇನಂತೆ, ಈ ತರ ತಾತ್ಸಾರ ಅಹಂಕಾರ ಪೂರಿತ ಮಾತುಗಳನ್ನ ಮಾತಾಡತಕ್ಕಂಥ ನೋಡ್ತೀವಿ ನಾವು. ಇದೆಲ್ಲ ಸರ್ವೇ ಸಾಮಾನ್ಯ ಇವತ್ತು ನೋಡ್ತಾ ಇದ್ದೀವಿ ನಾವು. ಅಲ್ಲಪ್ಪ ಅವರು ಎಂತ ಒಳ್ಳೆಯವ್ರಂತಂದ್ರೆ ದಿನ ಅವರು ಸತ್ಸಂಗ ನಮ್ಗೇನಂತ ಈಗ ಅಂದ್ರೇನು, ಅವರೆಲ್ಲ ಇವನು ಕೌಂಟ್ಲೆಸ್ ಅಂತ ಅಂದ್ರೆ ನಾನೊಬ್ಬ ಮಹಾ ಪರಮ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಅಂತಃಕರಣ ಕಲುಷಿತವಾದಾಗ ಇದೆಲ್ಲ ಏನು ಅರ್ಥ ಆಗ್ಲಿಕ್ಕಿಲ್ಲ. ಅವನನ್ನ ಅರ್ಥ ಮಾಡ್ಕೊಳಕ್ ಬಿಡೋದೇ ಇಲ್ಲ ಅದು. ಯಾಕೆ, ಅವನನ್ನ ಎಲ್ಲೋ ತಗೊಂಡೋಗಿ ಈಗ ಮುಗಿಸ್ಬಿಡ್ಬೇಕೀಗ, ಸಿದ್ಧವಾಗಿದೆ. ಅವನನ್ನ ತಗೊಂಡೋಗಿ ಇಲ್ಲಿ ಸರ್ವನಾಶ ಮಾಡ್ಲಿಕ್ಕೆ ರೆಡಿ ಇದೆ ಈಗ ಅಂತಃಕರಣ. ಅವನಿಗೆ ಗೊತ್ತಾಗ್ಲಿಕ್ಕೆ ಬಿಡೋದೇ ಇಲ್ಲ ಅದು. ಹಾಗಾಗಿ ಒಂದು ವೇಳೆ ಎಲ್ಲಿ ಅಂತಃಕರಣ ಕೃಪೆ ಹೇಳ್ಕೊಡವಲ್ಲ ನಾವು, ಶಾಸ್ತ್ರ ಕೃಪೆ, ಗುರು ಕೃಪೆ, ಅಂತಃಕರಣ ಕೃಪೆ, ಆಮೇಲೆ ಭಗವಂತನ ಕೃಪೆ. ಹಾಗಾಗಿ ಹೇಳ್ತಾರೆ ಒಂದೇದು ಭಗವಂತನ ಕೃಪೆ, ಆಮೇಲೆ ಶಾಸ್ತ್ರ ಕೃಪೆ, ಅಂತಃಕರಣ ಕೃಪೆ, ಇನ್ನು ಗುರು ಕೃಪೆ ಇವೆಲ್ಲ ಹೇಳ್ತಾರೆ. ಇವೆಲ್ಲ ಕೂಡ ಮನುಷ್ಯನನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಅವಶ್ಯಕವಾಗಿರ್ಬೇಕಾದಂತ ರೂಪಗಳು. ಮನುಷ್ಯ ಜೀವನದಲ್ಲಿ ಉದ್ಧಾರ ಆಗ್ಬೇಕಾದ್ರೆ ಒಂದನೇದಾಗಿ ಅಂತಃಕರಣ ಕೃಪೆ, ಶಾಸ್ತ್ರ ಕೃಪೆ, ಗುರು ಕೃಪೆ, ಭಗವಂತನ ಕೃಪೆ, ಇವೆಲ್ಲ ಇದ್ರೆ ಮನುಷ್ಯ ಸಾಧನೆ ಮಾರ್ಗದಲ್ಲಿ ಮುಂದೆ ಹೋಗ್ತಾನೆ. ಇಲ್ಲ ಅಂತಂದ್ರೆ ಶಾಸ್ತ್ರದ ವಿಷಯಗಳು ಗೊತ್ತಿರ್ತದೆ, ಆದ್ರೆ ಅಂತಃಕರಣ ಮನುಷ್ಯರು ಅದಕ್ಕೆ ವಿಶ್ವಾಸವಾಗ್ಲಿ ಒಂದು ಶ್ರದ್ಧೆ ಮೂಡೋದೇ ಇಲ್ಲ. ಇದನ್ನ ಅಂತಃಕರಣ ಕೃಪೆ ಅಂತಾರೆ. ಶಾಸ್ತ್ರದಲ್ಲಿ ಶಾಸ್ತ್ರ ಸ್ವತಃ ನಾವು ಓದಿ ಅರ್ಥ ಮಾಡ್ಕೊಳ್ಲಿಕ್ಕಾಗಲ್ಲ. The person you are speaking with has put your call on hold. ಶಾಸ್ತ್ರವನ್ನ ಯಥಾತಥ ಹೇಗಿದೆ ಹಾಗೆ ಅಂದ್ರೆ ಒಂದು ವಿಷಯವನ್ನ ಯಾವ ಉದ್ದೇಶದಿಂದ ಹೇಳಲಾಗಿದೆ ಅದನ್ನ ಹಾಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಏನು ಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆ ತಿಳಿಯುವಂತ ಶಕ್ತಿ ಶಾಸ್ತ್ರ ಕೃಪೆ ಇದ್ರೇನೆ ಗೊತ್ತಾಗುತ್ತಂತೆ. ಇಲ್ಲಾಂದ್ರೆ ಅಲ್ಲಿ ಒಂದು ಹೇಳ್ತಾರೆ, ನಾವು ಇಲ್ಲೊಂದು ಅರ್ಥ ಮಾಡ್ಕೊಂತೀವಿ, ಕೆಲವೊಮ್ಮೆ ಹೇಳ್ತಿರ್ತಾರೆ ಇದು ನಾವಾಗ ಓದಿ ಅರ್ಥ ಮಾಡ್ಕೊಳಿಕ್ ಆಗಲ್ಲ, ಅದನ್ನ ಯಾರೋ ಮಹಾನುಭಾವರು ಹೇಳ್ದ ಇದ್ರ ಅರ್ಥ ಹಿಂಗಿದೆಯಾ, ನಾವು ಊಹೆ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಕೂಡ ಹೇಳೋದುಂಟು. ಅದೇ ರೀತಿ ಅಂತಃಕರಣ ಕೃಪೆ ಇದ್ರೇನೆ ಶಾಸ್ತ್ರದ ಮರ್ಮವನ್ನ, ಶಾಸ್ತ್ರದ ಹೃದಯವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಸುಮ್ಮನೆ ಮೇಲ್ಮೇಲೆ ಓದ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಅದೇ ರೀತಿ ಅಂತಃಕರಣ ಆಯ್ತು, ಓದ್ಕೊಂಡು ಅರ್ಥ ಕೂಡ ಆಯ್ತು, ಅದನ್ನ ಜೀವನಕ್ಕೆ ತಗೊಳ್ಳೋದೇ ಇಲ್ಲ. ಅದು ಅಂತಃಕರಣ ಪರಿಶುದ್ಧತೆ ಇಲ್ಲ ಅಂತಂದ್ರೆ ಜೀವನಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಬರೋದೇ ಇಲ್ಲ. ಅದು ಅಲ್ಲಿಗೆ ನಿಲ್ತಾಗ್ತದೆ. ಅರ್ಥ ಆಯ್ತು, ಈಗೇನಿದೆ, ಈಗ ಅರ್ಥ ಆಯ್ತು, ಸರಿ ಇದೆ, ಈಗೇನಿದೆ ಅಂದ್ರೆ ಅಷ್ಟೇನೆ. ಅದನ್ನ ಜೀವನಕ್ಕೆ ತಗೊಳ್ಳುವಂತ ಪ್ರಯತ್ನ ಅಲ್ಲಿ ಬರೋದೇ ಇಲ್ಲ. ಹಾಗಾಗಿ ಅಂತಃಕರಣ ಕೃಪೆ ಕೂಡ ಬೇಕಾಗಿದೆ. ಹಾಗಾಗಿ ಇವೆಲ್ಲ ಕೂಡ ಶಾಸ್ತ್ರ ಕೃಪೆ, ಅಂತಃಕರಣ ಕೃಪೆ, ಗುರು ಕೃಪೆ,
ಭಗವಂತನ ಕೃಪೆ. ಇವೆಲ್ಲ ಕೂಡ ಉಂಟಾದಾಗ್ಲೇನೆ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗ್ತದೆ, ಅದನ್ನ ತಿದ್ದುಕೊಳ್ಳುವಂತ ಪ್ರಯತ್ನ ಕೂಡ ಮಾಡ್ತಾನೆ. ಯಾವಾಗ ಇವೆಲ್ಲ ಆಯ್ತು ಅವಾಗ ಅರ್ಜುನಿಗೆ ಅರ್ಥ, ಓಹೋ ನಾವೆಷ್ಟೆಲ್ಲ ಏನೆಲ್ಲ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ನಮ್ಗೆ, ಅವನ ಜೊತೆಯಲ್ಲಿ ಏಕೋಚದಿಂದ ಮಾತಾಡ್ತೀವಿ, ಮತ್ತೆ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತೀವಲ್ಲ ಅಂತ ಹೇಳಿ ಈಗ ಕ್ಷಮಾಪಣೆಯನ್ನ ಕೇಳ್ತಾನೆ. ಏನಂತ? ಸಖೇತಿ ಮತ್ವಾ ಪ್ರಸವಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಹೆಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಸಖೇತಿ ಮತ್ವಾ ಪ್ರಸವಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಹೆಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋತವಾಪ್ಯಚ್ಯುತ ತತ್ಕ್ಷಮತ್ವಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ತವ ಮಹಿಮಾನಂ ಅಜಾನತ ಸಖಾ ಇತಿ ಮತ್ವಾ ಪ್ರಣಯೇನ ವಾ ಪ್ರಮಾದಾತ್ ಅಪಿ ಮಯಾ ಹೇ ಕೃಷ್ಣ ಹೇ ಯಾದವ ಹೇ ಸಖೇ ಇತಿ ಯತ್ ಪ್ರಸವಂ ಮುಕ್ತಂ ಚ ಅಚ್ಯುತ ಯತ್ ಅವಹಾಸಾರ್ಥಂ ವಿಹಾರ ಶಯ್ಯಾಸನ ಭೋಜನೇಶು ಏಕಃ ಅಥವಾ ತತ್ಸಮಕ್ಷಂ ಅಪಿ ಅಸತ್ಕೃತಃ ಅಸಿ ತತ್ ಅಪ್ರಮೇಯಂ ತ್ವಾಮಹಂ ಕ್ಷಾಮಯೇ. ತವ ಮಹಿಮಾನಂ ಅಜಾನತ, ನಿನ್ನ ಈ ಮಹಿಮಾನಂ ಪ್ರಭಾವವನ್ನ ತಿಳಿಯದೆ. ಯಾವ ಪ್ರಭಾವ? ಈಗಾಗಲೇ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗದ ಬಗ್ಗೆ ಹೇಳಿದ. ಈಗ ಪ್ರತ್ಯಕ್ಷವಾಗಿ ನೋಡಿದ ವಿಶ್ವರೂಪ ಸುಂದರ್ಶನ ಯೋಗದಲ್ಲಿ ಪರಮಾತ್ಮ ಅಂದ್ರೆ ಏನು. ಕೆಲವೊಮ್ಮೆ ಆಶ್ಚರ್ಯವನ್ನ ಭಯವನ್ನ ಕೂಡ ವ್ಯಕ್ತಪಡಿಸ್ತಾನೆ, ಸೌಮ್ಯ ಮೂರ್ತಿಯನ್ನು ನೋಡ್ತಾನೆ, ಅದೇ ರೀತಿ ಭಯಂಕರವಾಗಿರ್ತಕ್ಕಂಥ ಮೂರ್ತಿಯನ್ನು ನೋಡ್ತಾನೆ. ಎಲ್ಲರೂ ಕೂಡ ಪರಮಾತ್ಮನ ಆ ಬಾಯಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಕೂಡ ನೋಡ್ತಾನೆ. ವಿಶೇಷವಾಗಿ ಭೀಷ್ಮ ದ್ರೋಣಾದಿಗಳು ಕೂಡ ಕೇಂದ್ರತಾದಿ ವೀರರು ಕೂಡ ಹೇಗೆ ಪರಮಾತ್ಮನ ಮುಖವನ್ನ ಪ್ರವೇಶ ಮಾಡ್ತಿದ್ದಾರೆ, ಮಹರ್ಷಿಗಳ ದಿವ್ಯ ಸ್ತೋತ್ರಗಳಿಂದ ಹೇಗೆ ಸ್ತುತಿ ಮಾಡ್ತಾ ಇದ್ದಾರೆ, ಮತ್ತೆ ಇದ್ದರಂಗದಲ್ಲಿರ್ತಕ್ಕಂಥ ಮಿಕ್ಕವರು ಕೂಡ ಹೇಗೆ ಭಯಂಕರ ರೂಪವಾಗಿ. ಅದಕ್ಕೆ 2 ಉಪಮಾನವನ್ನು ಕೊಟ್ರು. ಒಂದು, ನದಿಗಳು ಹೋಗಿ ಹೇಗೆ ಸಮುದ್ರವನ್ನ ಸೇರ್ತಾ ಇದ್ದೇವೆ, ಇನ್ನು ಒಳ್ಳೆ ಪ್ರಜ್ವಲಿಸ್ತಾ ಇರ್ತಕ್ಕಂಥ ಬೆಂಕಿಯಲ್ಲಿ ಹೇಗೆ ಹೋಗಿ ಪತಂಗಗಳು ಪ್ರವೇಶ ಮಾಡ್ತಾ ಇದ್ದಾವೆ. ಈ ರೀತಿಯಾಗಿ 2 ಉದಾಹರಣೆ ಮುಖಾಂತರವಾಗಿ ಪರಮಾತ್ಮ ಇವೆಷ್ಟೆಲ್ಲ ನೋಡಿದ ಮೇಲೆ ಅನಿಸ್ತದೆ ಇದೆಲ್ಲ ಪರಮಾತ್ಮನ ಮಹಿಮೆ. ಇವೆಲ್ಲ ನೋಡಿ ತವ ಇದಂ ಮಹಿಮಾನಂ ಅಜಾನತ, ಇವೆಲ್ಲವನ್ನ ನಿಮ್ಮ ಪ್ರಭಾವವನ್ನ ತಿಳಿಯದೆ ನಿನ್ನನ್ನ ಸಖಾ ಇತಿ ಮತ್ವ, ನನ್ನ ಸ್ನೇಹಿತ ಅಂತ ತಿಳ್ಕೊಂಡೆ ನಿಮ್ಮನ್ನ. ನೀವು ಇಷ್ಟೊಂದು ಮಹಾನುಭಾವರು ಅಂತೇಳಿ ನನಗೆ ನಿಮ್ಮ ಒಂದು ಮಹಿಮೆ ಪ್ರಭಾವ ನನಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಸಖಾ ಇತಿ ಮತ್ವ, ಸ್ನೇಹಿತ ಅಂತ ತಿಳ್ಕೊಂಡು, ಪ್ರಣಯೇನವಾ ಪ್ರಮಾದಾತ್, ಪ್ರೇಮದಿಂದ ಆಗಿರ್ಬೋದು ಅಥವಾ ಪ್ರಮಾದಾತ್. ಪ್ರಮಾದ ಅಂದ್ರೇನು? ಒಂದು ಪ್ರೇಮದಿಂದ, ಇನ್ನೊಂದು ಉದಾಸೀನವಾಗಿ ಮಾತಾಡ್ತಾರೆ. ಬಾರ ಇಲ್ಲಿ, ಒಂದು ಪ್ರೇಮದಿಂದ ಆಗಿರ್ಬೋದು, ಇನ್ನೊಂದು ಪ್ರಮಾದದಿಂದ ಅಪಿ ಕೂಡ ಮಯಾ ಹೇ ಕೃಷ್ಣ, ನನ್ನಿಂದ ಅಂದ್ರೆ ಪ್ರೀತಿಯಿಂದನೋ ಪ್ರಮಾದದಿಂದನೋ ಯಾವುದೇ ರೀತಿ ನನ್ನಿಂದ ಹೇ ಕೃಷ್ಣ ಹೇ ಯಾದವ, ಓ ಕೃಷ್ಣನೇ ಯಾದವನೇ, ಹೇ ಸಖೆ ಓ ಸ್ನೇಹಿತನೇ, ಇತಿ ಈ ಪ್ರಕಾರವಾಗಿ ಯತ್ತು ಪ್ರಸವಂ ಮುಕ್ತಂ, ನನ್ನಿಂದ ತಿಳಿಯದೆ ಯೋಚಿಸದೆ ಹಠಾತ್ ಅಂದ್ರೇನು, ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲದೆ ಹೇ ಸಖ ಹೇ ಕೃಷ್ಣ ಹೇ ಯಾದವ ಅಂತೇಳಿ ನಾನು ನಿಮ್ಮನ್ನ ಮಾತಾಡಿರಬಹುದು. ಹೇ ಅಚ್ಯುತನೇ, ಎತ್ತು ನನ್ನ ಮೂಲಕ ಅವಹಾಸಾರ್ಥಂ,
ವಿನೋದಕ್ಕಾಗಿ. ಹಾಗೆ ಹೇಳ್ತಾರಲ್ಲ, ವಿನೋದಕ್ಕಂದ್ರೆ ಸರದಾಗ ಅಂತ ತೆಲುಗಲ್ಲಿ, ಕನ್ನಡದಲ್ಲಿ ಸುಮ್ಮನೆ ಹಾಗೆ ಹಾಸ್ಯಾಸ್ಪದವಾಗಿ. ವಿಹಾರ ಶಯ್ಯಾಸನ ಭೋಜನೇಶು, ವಿಹಾರ ಹಾಗೆ ಇಬ್ರು ಜೊತೆಯಲ್ಲಿ ಮಾತಾಡ್ತಾ ಹೋಗ್ತಾ ಇದ್ವಿ, ಒಂದೊಂದ್ಸರಿ ಶಯ್ಯೆ ಒಂದ್ ಕಡೆ ಮಲಗ್ತಾ ಇದ್ವಿ, ಭೋಜನ ಊಟ ಮಾಡ್ಬೇಕಾದ್ರೆ, ಮತ್ತು ಒಬ್ಬನಿದ್ದಾಗ ಅಥವಾ ತತ್ಸಮಕ್ಷಂ ನಾವಿಬ್ರೆ, ನೀವಿಬ್ರೇ ಇರ್ಬೇಕಾದ್ರೆ ನಿಮ್ ಜೊತೆ ಮಾತಾಡಿದ್ದು, ಅಥವಾ ಎಲ್ಲಾರ ಜೊತೆ ನೀವಿದ್ದಾಗ ನಿಮ್ ಜೊತೆ ನಾನು ವರ್ತಿಸಿದ್ದು, ಆ ಮಿತ್ರರ ಸಮ್ಮುಖದಲ್ಲಿ ಅಪಿ ಕೂಡ ಅಸತ್ಕೃತ ಹಾಸಿ, ಅವಮಾನಿಸಲ್ಪಟ್ಟಿರುವೆಯೋ. ಎಲ್ಲ ಅಪರಾಧಗಳಿಗಾಗಿ ಅಪ್ರಮೇಯಂ, ಅಪ್ರಮೇಯ ಸ್ವರೂಪ ಅಂದರೆ ಅಚಿಂತ್ಯ ಪ್ರಭಾವವುಳ್ಳ ತ್ವಾಂ, ನಿನ್ನಲ್ಲಿ ಅಹಂ ನಾನು ಕ್ಷಾಮಯೇ, ಕ್ಷಮೆಯನ್ನ ಬೇಡ್ತೇನೆ. ನೋಡಿ, ಪರಮೇಶ್ವರನೇ ನಿನ್ನ ಪ್ರಭಾವವನ್ನು ತಿಳಿಯದೆ, ಭಗವಂತನೇ ನಿಮ್ ಬಗ್ಗೆ ಏನೋ ಸಾಮಾನ್ಯ ಸ್ನೇಹಿತ ಸಖ ಈ ತರ ತಿಳ್ಕೊಂಡಿದ್ದೆ ವಿನಃ ನಿಮ್ಮ ಪ್ರಭಾವ ನನಗೆ ಇದುವರೆಗೆ ಗೊತ್ತಿರ್ಲಿಲ್ಲ. ಈಗ ಅರ್ಥ ಆಗಿದೆ. ನಿನ್ನ ಪ್ರಭಾವವನ್ನು ತಿಳಿಯದೆ ನಿನ್ನ ಸಖನಾಗಿದ್ದೀಯೇ ಎಂಬುದಾಗಿ ತಿಳಿದು, ಅಂದ್ರೆ ನೀನೊಬ್ಬ ಸ್ನೇಹಿತ ಅಂತ ತಿಳ್ಕೊಂಡೆ ಅಷ್ಟು ಮಾತ್ರನೇ. ನಿನ್ನ ಸ್ನೇಹಿತ ಅಂತ ತಿಳ್ಕೊಂಡು ಪ್ರಮಾದದಿಂದಲೋ ಪ್ರೇಮದಿಂದಲೋ, ಒಂದೊಮ್ಮೆ ಪ್ರಮಾದವಾಗಿ ಅಂದ್ರೆ ಬೇಜವಾಬ್ದಾರಿಯಾಗಿ ಮಾತಾಡಿರ್ಬೋದು ನಿನ್ ಜೊತೆಯಲ್ಲಿ, ಅಥವಾ ಪ್ರೀತಿಯಿಂದ ಕೂಡ ಏನೆಂತ, ಹೇ ಕೃಷ್ಣ, ಹೇ ಯಾದವ, ಹೇ ಸಖ, ಹೇ ಕೃಷ್ಣ ಬಾರ ಇಲ್ಲೇ, ಹೇ ಸಖ, ಸ್ನೇಹಿತನೇ, ಹೇ ಕೃಷ್ಣನೇ, ಈ ರೀತಿ ನಾನು ನಿಮ್ಮನ್ನ ಸಂಬೋಧನೆ ಮಾಡಿರ್ಬೋದು, ಮಾತಾಡಿರ್ಬೋದು. ಯಾಕೆ ಈ ಪ್ರಕಾರವಾಗಿ ಯಾವುದನ್ನು ತಿಳಿಯದೆ ಯೋಚಿಸದೆ ಹಠಾತ್ತನೆ ಹೇಳಿರುವೆನು ಅಂದ್ರೆ ಈಗಾಗಲೇ ಇವೆಲ್ಲ ನಡೆದೋಗಿದೆ. ಅಂದ್ರೆ ನಿಮ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ, ನೀವಿಂತ ಮಹಾನ್ ವ್ಯಕ್ತಿಗಳಾಗಿದ್ದೀರ, ಪರಮಾತ್ಮ ಸ್ವರೂಪರೇ ಆಗಿದ್ದೀವಿ ಅಂತ ಇದುವರೆಗೆ ಗೊತ್ತಿರ್ಲಿಲ್ಲ. ಪ್ರೀತಿಯಿಂದ ನಾನು ನಿಮ್ಮನ್ನ ಮಾತಾಡಿರ್ಬೋದು, ಅಥವಾ ಪ್ರಮಾದ ಉದಾಸೀನದಿಂದಲೂ ಕೂಡ ಹೇ ಸಖ, ಹೇ ಯಾದವ, ಹೇ ಕೃಷ್ಣ ಅಂತಕೊಂಡು ನಿಮ್ಮನ್ನ ನಾನು ಸಂಬೋಧನೆ ಹೋಗಿರಬಹುದು. ಅದು ತಿಳಿಯದೆ ಯೋಚಿಸದೆ ಹಠಾತ್ತನೆ ಗೊತ್ತಿಲ್ಲದೋ ಹೇಳಿರ್ಬೋದು. ಹೇ ಅಚ್ಯುತ ಕೃಷ್ಣ, ನೀನು ನನ್ನಿಂದ ವಿನೋದಕ್ಕಾಗಿ ವಿಹಾರ, ಶಯ್ಯೆ ಮತ್ತು ಭೋಜನಾದಿಗಳಲ್ಲಿ ನೀನು ನಾವಿಬ್ರು ವಿನೋದ ಅಂದ್ರೆ ಇಬ್ಬರಿಬ್ರು ಹಾಗೆ ಸಂತೋಷವಾಗಿ ಮಾತಾಡ್ತಾ, ವಿಹಾರ ಮಾಡ್ತಾ, ಶಯ್ಯೆ ಮಲ್ಕೊಂಡಾಗ, ಆಸನ ಕೂತ್ಕೊಂಡಾಗ, ಭೋಜನ ಊಟ ಮಾಡ್ತಿರ್ಬೇಕಾದ್ರೆ ನೀವೊಬ್ಬರಿದ್ದಾಗ ಮತ್ತು ಅನೇಕರ ಜೊತೆ ನೀವಿದ್ದಾಗ, ಮಿತ್ರರ ಸಮ್ಮುಖದಲ್ಲಿ ಕೂಡ ಅವಮಾನಿತನಾಗಿರುವ ಎಲ್ಲ ಅಪರಾಧಿಗಳಿಗಾಗಿ ನಿಮ್ಮನ್ನ ನಾನು ಎಲ್ಲರ ಜೊತೆ ಕೂತಿರ್ತೀರಿ, ಏ ಕೃಷ್ಣ ಏನೇ ಬರ ಇಲ್ಲಿ ಅಂತ ಹೋಗಿರ್ಬಹುದು. ಅಥವಾ ವಿಹಾರ ಮಾಡ್ಬೇಕಾದ್ರೆ, ವಿನೋದದಲ್ಲಿ ಆಟ ಆಡ್ಬೇಕಾದ್ರೆ, ಶಯ್ಯೆ ಮಲಗಿರ್ಬೇಕು, ಆಸನ ಕೂತ್ಕೊಂಡಾಗ, ಹೀಗೆ ನಿಮ್ಮನ್ನ ಉದಾಸೀನವಾಗಿ ಅವಮಾನ ಕೂಡ ಮಾಡಿರ್ಬೋದು. ನಾನು ಏಕವಚನದಲ್ಲಿ ಕೂಡ ಮಾತಾಡಿರ್ಬೋದು. ನಿಮ್ಮನ್ನ ಒಬ್ಬರಿದ್ದಾಗ ಅಥವಾ ಎಲ್ಲರ ಸಮ್ಮುಖದಲ್ಲಿ ಕೂಡ ನಿಮಗೆ ಗೌರವ ಕೊಡದೆ ನಾನು ಮಾತಾಡಿರ್ಬೋದು, ಏ ಕೃಷ್ಣ, ಏ ಯಾದವ, ಏ ಸಖ ಅಂತ ಕೂಡ ಕರೆದಿರ್ಬೋದೇನು. ಯಾಕೆ? ನಿನ್ನ ಪ್ರಭಾವ ನನಗೆ ಇಷ್ಟು ದಿನ ಗೊತ್ತಿರ್ಲಿಲ್ಲ. ಹಾಗಾಗಿ ಆ ಎಲ್ಲ ಅಪರಾಧಗಳಿಗಾಗಿ, ನನ್ನಿಂದ ಏನೆಲ್ಲ ನಡೆದಿರೋ ಆ ಎಲ್ಲ ಅಪರಾಧಗಳಿಗಾಗಿ ಅಪ್ರಮೇಯ ಸ್ವರೂಪಿ ಅರ್ಥಾತ್ ಅಚಿಂತ್ಯ ಪ್ರಭಾವಶಾಲಿಯಾದ ನಿನ್ನಲ್ಲಿ ನಾನು ಕ್ಷಮೆಯನ್ನ ಬೇಡ್ತಾ ಇದ್ದೇನೆ. ನೋಡಿ, ನಾನು ಕ್ಷಮೆ ಬೇಡ್ತಿದ್ದೇನೆ. ಇದುವರೆಗೆ ನಿಮ್ಮನ್ನ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡು ಹೇ ಸಖ, ಹೇ ಕೃಷ್ಣ, ಹೇ ಯಾದವ್ ಅಂತ ಹೇಳಿ ಉದಾಸೀನವಾಗಿ, ಒಂದೊಮ್ಮೆ ಏಕವಚನದಲ್ಲಿ ಊಟ ಮಾಡ್ಬೇಕಾದ್ರೆ, ವಿಹಾರ ಮಾಡ್ಬೇಕಾದ್ರೆ, ವಿನೋದಕ್ಕಾಗಿ ಒಬ್ಬರಿದ್ದಾಗ, ಎಲ್ಲರ ಜೊತೆಲಿದ್ದಾಗ ನಾನು ಏನೇನ್ ಮಾತಾಡಿದ್ದು ನನಗೆ ಗೊತ್ತಿಲ್ಲ, ಜ್ಞಾಪಕ ಇಲ್ಲ ನನಗೆ. ಒಂದೇ ವೇಳೆ ನನ್ನಿಂದೇನಾದ್ರೂ ಅಪರಾಧ ಆಗಿದ್ದರೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸ್ತಾ ಇದ್ದೇನೆ ಅಂತೇಳಿ ಇದಂ ಎಂಬ ವಿಶೇಷಣ ಸಹಿತ ಮಹಿಮಾನಂ ಪದದ ಭಾವ ಏನು? ವಿರಾಟ್ ಸ್ವರೂಪದ ದರ್ಶನ ಮಾಡುವ ಸಮಯದಲ್ಲಿ ಅರ್ಜುನನು
ಭಗವಂತ ಅತುಲನೀಯ ಹಾಗೂ ಅಪ್ರಮೇಯ ಐಶ್ವರ್ಯ, ಗೌರವ, ಗುಣ ಮತ್ತು ಪ್ರಭಾವವನ್ನು ಪ್ರತ್ಯಕ್ಷವಾಗಿ ನೋಡುವುದನ್ನೇ ಲಕ್ಷ್ಯವಾಗಿಸಿ ಮಹಿಮಾನಂ ಪದದ ಜೊತೆಗೆ ಇದಂ ವಿಶೇಷಣವನ್ನ ಕೊಡಲಾಗಿದೆ. ಇದಂ ವಿಶೇಷಣ ಸಹಿತ ಮಹಿಮಾನಂ. ವಿರಾಟ್ ಸ್ವರೂಪ ದರ್ಶನ ಮಾಡುವ ಸಮಯದಲ್ಲಿ ಯಾವಾಗ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಪರಮಾತ್ಮ ತನ್ನ ವಿರಾಟ್ ಸ್ವರೂಪವನ್ನ ಅರ್ಜುನ ನೋಡಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಅದು ನನ್ನಿಂದ ನೋಡ್ಲಿಕ್ಕೆ ಆಗುತ್ತೆ ಅಂತ ನಿಮಗೆ ತಿಳಿದಿದ್ದರೆ, ಅಷ್ಟು ಯೋಗ್ಯತೆ ನನಗಿದೆ ಅಂತ ನಿಮ್ಗೆ ಅನಿಸಿದ್ದರೆ ಒಂದು ನನ್ನ ದರ್ಶನ ಮಾಡಿಸಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದ ಪರಮಾತ್ಮ ಕೂಡ ಆ ವಿರಾಟ್ ಸ್ವರೂಪ ದರ್ಶನ ಮಾಡತಕ್ಕಂತ ಸಮಯದಲ್ಲಿ ಅರ್ಜುನ ಈ ಸ್ವರೂಪವನ್ನು ನೋಡ್ಲಿಕ್ಕೆ ನಿನ್ನ ಸಾಮಾನ್ಯ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅದಕ್ಕೆ ನೋಡುವಂತ ದಿವ್ಯ ಚಕ್ಷುಗಳನ್ನು ಕೂಡ ಪ್ರದಾನ ಮಾಡಿದ್ದ ಪರಮಾತ್ಮ. ಯಾವಾಗ ಅರ್ಜುನ ಭಗವಂತನ ಅತುಲನೀಯ ಹಾಗೂ ಅಪರಮೇಯ ಐಶ್ವರ್ಯ, ಗೌರವ, ಗುಣ ಮತ್ತು ಪ್ರಭಾವವನ್ನು ಪ್ರತ್ಯಕ್ಷವಾಗಿ ನೋಡಿದ್ದನ್ನೇ ಲಕ್ಷ್ಯವಾಗಿಸಿ, ಪ್ರತ್ಯಕ್ಷವಾಗಿ ಯಾವಾಗ ನೋಡ್ತಾನೆ ಅವಾಗ ಅರ್ಥ ಆಗ್ತದೆ ಅರ್ಜುನ ಏನಂತ ಮಹಿಮಾನಂ ಇದಂ ಪ್ರಯೋಗವನ್ನ ಮಾಡಲಾಗಿದೆ. ಏನು ನಿನ್ನ ಮಹಿಮೆ ಏನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಇದನ್ನೇ ಇಲ್ಲಿ ಇದಂ ಮಹಿಮಾನಂ ಅದನ್ನು ಲಕ್ಷ್ಯವಾಗಿಸಿ ಇಲ್ಲಿ ಮಹಿಮಾನಂ ಪದದ ಜೊತೆಗೆ ಇದಂ ಅಂದ್ರೆ ಈ ವಿಶೇಷಣ ಇಲ್ಲಿ ಕೊಡಲಾಗಿದೆ. ಮಯ ಜೊತೆಗೆ ಅಜಾನತ ವಿಶೇಷಣವನ್ನು ಕೊಡುವ ಭಾವ ಏನು? ಮಯ ಅವಾಭ್ಯಾಂ ಅಸ್ಮಾಭಿ, ನನ್ನಿಂದ. ಅಸ್ಮತ್ ಶಬ್ದ ತೃತೀಯ ವಿಭಕ್ತಿ ಏಕವಚನ. ಅಜಾನತ ಪದವು ಇಲ್ಲಿ ಹೇತು ಗರ್ಭ ವಿಶೇಷಣವಾಗಿದೆ. ಮಯ ಪದವನ್ನು ಇದರೊಂದಿಗೆ ಪ್ರಯೋಗ ಮಾಡುವುದರ ಅಭಿಪ್ರಾಯವು ಈಗ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ಮಹಾತ್ಮೆಯನ್ನು ಯಥಾರ್ಥವಾಗಿ ತಿಳಿಯದ ಕಾರಣವೇ ನಾನು ನಿನ್ನೊಡನೆ ಅನುಚಿತ ವ್ಯವಹಾರವನ್ನು ಮಾಡಿದ್ದೇನೆ. ಆದ್ರಿಂದ ತಿಳಿಯದೇ ಮಾಡಲ್ಪಟ್ಟ ನನ್ನ ಅಪರಾಧಗಳನ್ನ ನೀನು ಅವಶ್ಯಕವಾಗಿ ಕ್ಷಮಿಸು ಎಂಬುದಾಗಿದೆ. ಮಯ ಅಜಾನತ ಅಂದ್ರೇನು? ನನ್ನಿಂದ ಅಜಾನತ, ಗೊತ್ತಿಲ್ಲದೆ, ನನ್ನಿಂದ ಗೊತ್ತಿಲ್ಲದೆ ವಿಶೇಷಣ ಇದು. ನನ್ನಿಂದ ಆಗಿದೆ. ಹೆಂಗಾಗಿದೆ ವಿಶೇಷಣ ಏನು? ಗೊತ್ತಿಲ್ಲದೆ ಆಗಿದೆ. ನನ್ನಿಂದ ಆಗಿದೆ ಇಲ್ಲ ಅಂತಲ್ಲ, ಆದ್ರೆ ಗೊತ್ತಿಲ್ಲದೆ ಆಗಿದೆ ವಿಶೇಷಣ ಏನು? ಏನಪ್ಪಾ ಈ ಅಜಾನತಪ ಇಲ್ಲಿ ಹೇತು ಗರ್ಭ ವಿಶೇಷಣವಾಗಿದೆ. ಹೇತು ಅದಕ್ಕೆ ಕಾರಣ ಏನು ಅಂದ್ರೆ ಇಷ್ಟೆಲ್ಲ ಅಪರಾಧ ಮಾಡ್ಲಿಕ್ಕೆ ಕಾರಣ ಏನು? ಗೊತ್ತಿಲ್ಲ. ಅದನ್ನೇ ಇಲ್ಲಿ ಹೇತು ವಿಷಯ, ಹೇತು ಗರ್ಭ ವಿಶೇಷಣ. ಮಯಾ ಪದವನ್ನು ಇದರೊಂದಿಗೆ ಪ್ರಯೋಗ ಮಾಡೋದರ ಅಭಿಪ್ರಾಯ ಈಗ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ಮಹಾತ್ಮೆಯನ್ನ ಯಥಾರ್ಥವಾಗಿ ತಿಳಿಯದ ಕಾರಣ. ಈಗ ಏನೆಲ್ಲ ನಿಮ್ಮನ್ನು ನೋಡ್ತಾ ಇದ್ದೇನೆ ಅದು ತಿಳಿಯದ ಕಾರಣವೇ ನಾನು ನಿನ್ನೊಡನೆ ಅನುಚಿತ ವ್ಯವಹಾರವನ್ನ ಮಾಡಿದ್ದೇನೆ. ಅಂದ್ರೇನು? ನೀವು ಅಂದ್ರೆ ಸಾಮಾನ್ಯ ಹೇ ಕೃಷ್ಣ ಏದವ ಏನ್ಸಕ್ಕೆ ಬಾರಲ್ಲಿ ಈ ತರ ಮಾತಾಡ್ತಾ ಇದ್ವಿ. ಸ್ನೇಹಿತರು ಸಾಮಾನ್ಯವಾಗಿ ಬಾರ ಹೋಗು ಅಂತ ಕೂಡ ಮಾತಾಡ್ಕೊಂತ, ಆದ್ರೆ ನಾನು ನಿಮ್ಮನ್ನ ಸಾಮಾನ್ಯ ಸ್ನೇಹಿತ ಅಂತ ತಿಳ್ಕೊಂಡಾದ್ರೆ ಗೊತ್ತಿಲ್ಲ ನೀವು ಇಷ್ಟೊಂದು ಮಹಾನ್ ವ್ಯಕ್ತಿಗಳಿದ್ದೀರಿ ಅಂತ ಹೇಳಿ. ಹಾಗಾಗಿ ಈಗ ನೋಡ್ತಾ ಇರ್ತಕ್ಕಂಥ ಮಹಾತ್ಮೆಯನ್ನ ಯಥಾರ್ಥವಾಗಿ ತಿಳಿಯದ ಕಾರಣವೇ ನಾನು ನಿನ್ನೊಡನೆ ಹೇಗೆ ಅನುಚಿತ ವ್ಯವಹಾರ ಅಂದ್ರೆ ನಿಮ್ಮೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕಾಗಿತ್ತು ಆಗ ಮಾಡ್ಲಿಲ್ಲ, ಬದಲಾಗಿ ಅನುಚಿತ ವ್ಯವಹಾರವನ್ನು ಮಾಡಿದ್ದೇನೆ. ಉಚಿತವಲ್ಲದ ವ್ಯವಹಾರವನ್ನು ಮಾಡಿದ್ದೇನೆ ಕೂಡ. ಆದ್ರಿಂದ ತಿಳಿಯದೇ ಮಾಡಲ್ಪಟ್ಟ ನನ್ನ ಅಪರಾಧಗಳನ್ನ ನೀನು ಅವಶ್ಯಕವಾಗಿ ಕ್ಷಮಿಸು. ಮಯ ಅಜಾನತ ಇವೆಲ್ಲ ನನಗೆ ಗೊತ್ತಿಲ್ಲೇ ನಡೆದಿದೆ. ನಿನ್ನ ಮಹಾತ್ಮೆಯ ಬಗ್ಗೆ ನನಗೆ ಏನೂ ಗೊತ್ತಿರ್ಲಿಲ್ಲ, ನೀನೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ. ಹಾಗಾಗಿ ನನ್ನಿಂದ ತಿಳಿಯದೇ ಮಾಡಲ್ಪಟ್ಟ ನನ್ನ ಅಪರಾಧಗಳನ್ನ ನೀನು ಅವಶ್ಯವಾಗಿ ಕ್ಷಮಿಸು ಎಂಬುದೇ ಆಗಿದೆ. ನೋಡಿ, ಅರ್ಜುನ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ಹಾಗಾಗಿ ಅಪರಾಧಗಳಂತಕ್ಕಂಥದ್ದು ಗೊತ್ತಿಲ್ದಿರ ಆಗ್ತವೆ. ಅಂದ್ರೆ ತಿಳಿದು ಅಪರಾಧ ಮಾಡಬಾರದು. ತಿಳಿದೇ ಅಪರಾಧ ಮಾಡ್ತಾರೆ, ಅದನ್ನ ಪರಮಾತ್ಮ ಕೂಡ ಕ್ಷಮಿಸ್ತಾನೆ ಅಂತ ಹೇಳ್ತಾರೆ. ತಿಳಿದು ಅಪರಾಧ ಮಾಡಬಾರದು. ಅದೇ ರೀತಿ ಇಲ್ಲಿ ಕೂಡ ಹೇಳ್ತಿದ್ದಾನೆ ಅರ್ಜುನ, ಅಯ್ಯ ನಿಮ್ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ, ಈಗ ಪ್ರತ್ಯಕ್ಷವಾಗಿ ನೋಡಿದೆ, ಹಾಗಾಗಿ ನನ್ನಿಂದ ಏನೆಲ್ಲ ಅಪರಾಧ ಆಗಿದ್ರೆ ಅದನ್ನ ಕ್ಷಮಿಸಿ ಅಂತ ಹೇಳ್ತಾ ಇದ್ದಾನೆ. ಸಕಾಯಿತಿ ಮತ್ವ ಪ್ರಣಯೇನ ಪ್ರಮಾದ. ಸಕ ಇತಿ ಮತ್ವ, ಈ ಪದಗಳ ಪ್ರಯೋಗದ ಭಾವ ಏನು? ಇದರಿಂದ ಅರ್ಜುನನು ನಿನ್ನ ಅಪ್ರತಿಮ ಮತ್ತು ಅಪಾರ ಮಹಿಮೆಯನ್ನು ತಿಳಿಯದ ಕಾರಣವೇ ನಾನು ನಿನ್ನನ್ನ ನನ್ನ ಸಮಾನ ಮಿತ್ರನೆಂದು ತಿಳಿದಿದ್ದೆ, ಮತ್ತು ಅದಕ್ಕಾಗಿ ನಾನು ಮಾತುಕತೆಯಲ್ಲಿ ಎಂದೂ ನಿನ್ನ ಮಹಾನ್ ಗೌರವ ಮತ್ತು ಸರ್ವ ಪೂಜ್ಯ ಮಹತ್ವದ ಕಡೆಗೆ ವಿಚಾರವನ್ನಿರಿಸಲಿಲ್ಲ. ಆದ್ದರಿಂದ ಪ್ರೇಮ ಅಥವಾ ಪ್ರಮಾದದಿಂದ ನನ್ನ ಮೂಲಕ ನಿಶ್ಚಯವಾಗಿಯೂ ದೊಡ್ಡ ತಪ್ಪಾಗಿದೆ. ದೊಡ್ಡ ದೊಡ್ಡ ದೇವತೆಗಳು ಮತ್ತು ಮಹರ್ಷಿ ಗಣವು ಅಂತ ಇರಬೇಕು, ಇದೆ. ಮಹರ್ಷಿ ಗಣವು ನಿನ್ನ ಚರಣಗಳಿಗೆ ವಂದಿಸುವುದನ್ನ ತೆಗೆದುಬಿಡಿ. ತಮ್ಮ ಸೌಭಾಗ್ಯವೆಂದು ತಿಳಿಯುವ ನಿನ್ನ ಜೊತೆಗೆ ನಾನು ಸಮಾನತೆಯಿಂದ ವರ್ತಿಸಿದೆ. ಈಗ ನೀನು ಇದಕ್ಕಾಗಿ ನನ್ನ ದಯಾಳುತ್ವದಿಂದ ನನ್ನನ್ನು ಕ್ಷಮಿಸಿಬಿಡು. ಸಕೇತಿ ಮತ್ತು ಪ್ರಣಯನ ಪ್ರಮಾದ ಪದಗಳ ಪ್ರಯೋಗ ಏನಪ್ಪಾ ಅಂತ ಹೇಳ್ತಾ, ಇದರಿಂದ ನಿನ್ನ ಅಪ್ರತಿಮ ಮತ್ತು ಅಪಾರ ಮಹಿಮೆಯನ್ನು ತಿಳಿಯದ ಕಾರಣವೇ. ಯಾಕೆ ಇಷ್ಟೆಲ್ಲ ಮಾಡಿದೆ ನಾನು ಅಂದ್ರೆ, ನಿನ್ನ ಅಪ್ರತಿಮ ಮತ್ತು ಅಪಾರ ಮಹಿಮೆ, ನಿನ್ನ ಪ್ರತಿಮೆ ಇಷ್ಟು ಅಂತ ಹೇಳಲಿಕ್ಕೆ ಬರಲ್ಲ, ನಿನ್ನ ಮಹಿಮೆ ಬಗ್ಗೆ ಕೂಡ ವರ್ಣನೆ ಮಾಡ್ಲಿಕ್ಕಾಗಲ್ಲ. ನಿನ್ನ ಅಪ್ರತಿಮ ಮಹಿಮೆ ಮತ್ತು ಅಪ್ರತಿಮ ಮತ್ತು ಅಪಾರ ಮಹಿಮೆಯನ್ನ ತಿಳಿಯದ ಕಾರಣವೇ ನಾನು ನಿನ್ನನ್ನ ನನ್ನ ಸಮಾನ ಮಿತ್ರ ಅಂತ ತಿಳಿದಿದ್ದೆ. ನಿನ್ನ ಅಪ್ರತಿಮ ಮತ್ತು ಅಪಾರ ಮಹಿಮೆ ಬಗ್ಗೆ ಗೊತ್ತಿರ್ಲಿಲ್ಲ, ಹಾಗಾಗಿ ನೀನು ನನ್ನ ಜೊತೆ ಸಾಮಾನ್ಯ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ. ಮತ್ತು ಅದಕ್ಕಾಗಿ ನಾನು ಮಾತುಕತೆಯಲ್ಲಿ ಎಂದೂ ನಿನ್ನ ಮಹಾನ್ ಗೌರವ ಮತ್ತು ಸರ್ವಪೂಜ್ಯ ಮಹತ್ವ ಕಡೆಗೆ ವಿಚಾರವನ್ನಿರಿಸಲಿಲ್ಲ. ಹಾಗಾಗಿ ನೀವು ನಾನಿಬ್ರು ಸಮಾನ ತಿಳ್ಕೊಂಡು ಏನ್ ಮಾಡಿದೆ, ನಾನು ನಿನ್ನ ಮಹಾನ್ ಗೌರವ ಸರ್ವಪೂಜ್ಯ ಮಹತ್ವ ಅಂದ್ರೇನು, ನಿನ್ನನ್ನ ನಾನು ಗೌರವಿಸಲಿಲ್ಲ, ಸರ್ವಪೂಜ್ಯ ಮಹತ್ವ ಕಡೆ ವಿಚಾರವನ್ನಿರಿಸಲಿಲ್ಲ. ಅಂದ್ರೆ ನೀವು ಇಷ್ಟು ಪೂಜ್ಯರಿದ್ದೀರಿ, ಮಹಾನ್ ಭಾವರಿದ್ದೀರಿ ಅಂತ ಹೇಳಿ ನನಗೆ ಗೊತ್ತೇ ಇರ್ಲಿಲ್ಲ, ಅಲ್ಲ ನಾನು ಪಾಲನೆ ಕೂಡ ಮಾಡಲಿಲ್ಲ. ಆದ್ರಿಂದ ಪ್ರೇಮ ಅಥವಾ ಪ್ರಮಾದದಿಂದ ನನ್ನ ಮೂಲಕ ನಿಶ್ಚಯವಾಗಿ, ಒಂದು ವೇಳೆ ನಿಮ್ ಜೊತೆ ಪ್ರೇಮದಿಂದ ಮಾತಾಡಿರ್ಬೋದು ಅಥವಾ ಏನು ಪ್ರಮಾದದಿಂದ ಕೂಡ ನಿಮ್ ಜೊತೆ ವ್ಯವಹಾರ ಮಾಡಿರ್ಬೋದು, ನಾನು ನನ್ನ ಮೂಲಕ ನಿಶ್ಚಯವಾಗಿಯೂ ದೊಡ್ಡ ತಪ್ಪಾಗಿದೆ. ನಿಜವಾಗ್ಲೂ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೆ. ಯಾಕೆ? ನಿಮ್ಮನ್ನ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡು ನಿಮ್ಮನ್ನ ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಅಂತೇಳಿ ಈ ರೀತಿ ಮಾತಾಡ್ತಾ ಇದ್ದೆ. ಈಗ ನೋಡ್ತೀನಿ ಏನು ದೊಡ್ಡ ದೊಡ್ಡ ದೇವತೆಗಳು ಮಹರ್ಷಿಗಳು ನಿನ್ನ ಚರಣಗಳಿಗೆ ವಂದಿಸುತ್ತಿರುವುದನ್ನ. ಯಾವಾಗ ವಿಶ್ವರೂಪದಲ್ಲಿ ಎಲ್ಲಾ ದೇವತೆಗಳು ಮಹರ್ಷಿಗಳು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಕ್ಕಂಥ ನೋಡಿ, ತಮ್ಮ ಸೌಭಾಗ್ಯವನ್ನು ತಿಳಿಯುವ ನಿನ್ನ ಜೊತೆಗೆ ನಾನು ಸಮಾನತೆಯಿಂದ ವರ್ತಿಸಿದೆ. ಅವರೆಲ್ಲ ಕೂಡ ನಿಮಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತೇಳಿ ಎಲ್ಲ ನೋಡಿದ. ನೋಡಿ, ನಾನು ನಿನ್ನ ಜೊತೆ ನಾನು ನಿನ್ನ ಸಮಾನ ಅಂತ ತಿಳ್ಕೊಂಡಲ್ಲ, ಇದು ತಪ್ಪಾಗ್ಬಿಟ್ಟಿದೆ. ಈಗ ನೀನು ಇದಕ್ಕಾಗಿ ನೀನು ಸಮಾನ ನನ್ನ ಜೊತೆ ಅಂತೇಳಿ ತಿಳ್ಕೊಂಡು ನಿನ್ ಜೊತೆ ವ್ಯವಹಾರ ಮಾಡಿದ್ದೆ, ಹಾಗಾಗಿ ನಾನು ತಪ್ಪಾಗಿದೆ, ದಯಾಳುತ್ವದಿಂದ ನನ್ನ ಕ್ಷಮಿಸಿಬಿಡು, ನನ್ನ ಮೇಲೆ ದಯ ಇತ್ತು ಅದೆಲ್ಲವನ್ನ ಕ್ಷಮಿಸಿಬಿಡು. ಈಗ ಪರಮಾತ್ಮನ ಹೇಳಿಲ್ಲ ನೀನ್ ಹಿಂಗೆಲ್ಲ ಮಾಡಿದೆ ಅಂತೇಳಿ, ಆದ್ರೆ ಅರ್ಜುನನಿಗೆ ಈಗ ಅರಿವಾಗ್ತಾ ಇದೆ, ಓಹೋ ನಾನು ಏನ್ ತಪ್ಪು ಮಾಡಿದೆ,
ಪರಮಾತ್ಮ ದೃಷ್ಟಿ ದೊಡ್ಡ ವಿಷಯನೇ ಅಲ್ಲ, ಆದ್ರೂ ಅರ್ಜುನನ ಅಂತಃಕರಣ ಶುದ್ಧಿ ಆದಾಗ ಗೊತ್ತಾಗುತ್ತಂತೆ ನಮ್ದೇನೇ ಏನ್ ತಪ್ಪಾಗಿದೆ ಅಂತೇಳಿ. ಪ್ರಸಭಂ ಪ್ರಯೋಗ ಇದು ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಪದಗಳ ಪ್ರಯೋಗದ ಭಾವ ಏನು? ಪ್ರಸಭಂ ಪ್ರಯೋಗ ಮಾಡಿ ಹೇ ಕೃಷ್ಣ, ಹೇ ಯಾದವ, ಹೇ ಸಖ, ಈ ಪದಗಳ ಭಾವ ಏನಂತ ಹೇಳ್ತಾ, ಅರ್ಜುನನು ಪ್ರೇಮ ಅಥವಾ ಪ್ರಮಾದವಶನಾಗಿ ತನ್ನಿಂದ ನಡೆದ ಅಪರಾಧಗಳನ್ನ ಇಲ್ಲಿ ಈ ಪದಗಳನ್ನ ಪ್ರಯೋಗಿಸಿ ಅದರದ್ದೇ ಸ್ಪಷ್ಟೀಕರಣ ಮಾಡ್ತಿದ್ದಾನೆ. ಅವನು ಹೇಳ್ತಾನೆ, ಪ್ರಭು ನೀನಿಲ್ಲಿ ನಾನೆಲ್ಲಿ, ಪರಮ ಪೂಜನೀಯ ಪರಮೇಶ್ವರನಾದ ನಿನ್ನನ್ನು ನಾನು ನನ್ನ ಮಿತ್ರನೆಂದೇ ತಿಳಿಯುತ್ತಿದ್ದೆ ಮತ್ತು ಯಾವುದೇ ಅದರ ಸೂಚಕ ವಿಶೇಷಣ ಪ್ರಯೋಗ ಮಾಡದೆ ಸದಾಕಾಲ ಯೋಚಿಸದೆ ಕೃಷ್ಣ, ಯಾದವ, ಸಖ ಮೊದಲಾಗಿ ಹೇಳಿ ನಿಮ್ಮನ್ನ ಅವಜ್ಞತೆಯಿಂದ ಕರೆಯುವಷ್ಟು ಮೂಢಮತಿಯಾಗಿದ್ದೇನೆ. ನನ್ನ ಈ ಅಪರಾಧವನ್ನ ನೀನು ಕ್ಷಮಿಸು. ಹೇ ಕೃಷ್ಣ, ಹೇ ಯಾದವ, ಏನಪ್ಪಾ ಈ ಪದಗಳ ಪ್ರಯೋಗ? ಅರ್ಜುನನು ಪ್ರೇಮ ಅಥವಾ ಪ್ರಮಾದವಶನಾಗಿ ತನ್ನಿಂದ ನಡೆದ ಅಪರಾಧವನ್ನ ಇಲ್ಲಿ ಈ ಪದಗಳನ್ನ ಪ್ರಯೋಗಿಸಿ, ಅರ್ಜುನ ಪ್ರೇಮ ಅಥವಾ ಪ್ರಮಾದ, ಒಂದು ಪ್ರೀತಿಯಿಂದ ಕೂಡ ಮಾತಾಡ್ತಾರೆ. ಏನಯ್ಯ ಬರ ಇಲ್ಲಿ ಪ್ರೀತಿಯಿಂದ ಮಾತಾಡ್ತಾರೆ. ಇನ್ನೊಂದು ಪ್ರಮಾದವಾಗಿ ಕೂಡ ಅದೇ ಮಾತು ಮಾತಾಡ್ತಾರೆ. ಬಾರ ಇಲ್ಲಿ, ಈಗ ನೋಡಿ ಏನೋ ಪ್ರೀತಿ ನೋಡ್ದ, ಬಾರ ಇಲ್ಲಿ ಬಾಪ, ಬಾರ ಇಲ್ಲಿ, ಇದು ಪ್ರೀತಿ. ಬಾರ ಇಲ್ಲಿ, ಇದು ಪ್ರಮಾದ, ಉದಾಸೀನ. ಹಾಗೆ ಪ್ರೇಮ ಅಥವಾ ಪ್ರಮಾದವಶವಾಗಿ ತನ್ನಿಂದ ನಡೆದ ಅಪರಾಧಗಳು, ಅವುಗಳನ್ನ ಇಲ್ಲಿ ಈ ಪದಗಳನ್ನ ಪ್ರಯೋಗಿಸಿ ಏನಂತ, ಹೇ ಕೃಷ್ಣ, ಹೇ ಯಾದವ, ಹೇ ಸಖ, ಅದರದ್ದೇ ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ ಏನಂತ, ಪ್ರಭು ಕೃಷ್ಣ ನೀನೆಲ್ಲಿ ನಾನೆಲ್ಲಿ, ಪರಮ ಪೂಜನೀಯ ಪರಮೇಶ್ವರನಾದ ನಿನ್ನನ್ನ, ಇಂಥ ಮಹಾನ್ ವ್ಯಕ್ತಿಯ ನಿನ್ನನ್ನ ನಾನು ನನ್ನ ಮಿತ್ರನೆಂದೇ ತಿಳಿತಾ ಇದ್ದೆ, ನಮ್ಮ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ ಮತ್ತು ಯಾವುದೇ ಅದರ ಸೂಚಕ ವಿಶೇಷಣ ಪ್ರಯೋಗ ಮಾಡದೆ, ಯಾವುದೇ ಸೂಚಕ ವಿಶೇಷಣದ ಅಂದ್ರೆ ನಿಮ್ ಬಗ್ಗೆ ಗೌರವ ಇಲ್ಲ, ಸಾಮಾನ್ಯವಾಗಿ ಸದಾಕಾಲ ಯೋಚಿಸದೆ ಏನಂತ, ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಮೊದಲಾಗಿ ಹೇಳಿ ನಿಮ್ಮನ್ನ ಅವಜ್ಞತೆಯಿಂದ ಕರೆಯುವಷ್ಟು ಮೂಢಮತಿಯಾಗಿದ್ದೆ. ಕೃಷ್ಣ, ಯಾದವ, ಈ ರೀತಿಯಾಗಿ ನಾನು ಅವಜ್ಞತೆ, ಇಲ್ಲಿ ಅಜ್ಞತೆ ಇಲ್ಲ, ಅವಜ್ಞತೆ ಇದೆ ಅಂದ್ರೆ ಏನು, ಸರಿಯಾದ ಜ್ಞಾನ ಇಲ್ಲದೆ ನಿಮ್ಮನ್ನ ಕರೆಯುವಷ್ಟು ಮೂಢಮತಿಯಾಗಿದ್ದೇನೆ. ಈ ಅಪರಾಧಗಳನ್ನ ನೀವು ಕ್ಷಮಿಸಿ. ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾನೆ. ಇನ್ನು ಅಚ್ಯುತ ಎಂಬ ಸಂಬೋಧನೆಯ ಭಾವ ಏನು? ತನ್ನ ಮಹತ್ವ ಮತ್ತು ಸ್ವರೂಪದಿಂದ ಎಂದು ಪತನ ಆಗದಿರುವವನನ್ನ ಅಚ್ಯುತ ಎಂದು ಹೇಳ್ತಾರೆ. ಇಲ್ಲಿ ಭಗವಂತನನ್ನ ಅಚ್ಯುತನೆಂದು ಸಂಬೋಧಿಸಿ ಅರ್ಜುನನು, ನಾನು ನನ್ನ ವ್ಯವಹಾರ ವರ್ತನೆಗಳ ಮೂಲಕ ನಿನ್ನ ಅಪಮಾನ ಮಾಡಿರುವೆ, ಅದು ಅವಶ್ಯಕವಾಗಿಯೇ ದೊಡ್ಡ ಅಪರಾಧವಾಗಿದೆ. ಆದರೂ ಭಗವಂತ, ನನ್ನ ಇಂತಹ ವ್ಯವಹಾರದಿಂದ ವಸ್ತುತಃ ನಿನಗೆ ಯಾವುದೇ ಹಾನಿಯಾಗಲಾರದು. ಜಗತ್ತಿನಲ್ಲಿ ನಿನ್ನ ಮಹಿಮೆಯಿಂದ ನಿನ್ನನ್ನ ವಿಚಲಿತವಾಗಿಸುವ ಯಾವುದೇ ಕ್ರಿಯೆ ಇರಲಾರದು. ನಿನ್ನ ಅಪಮಾನ ಮಾಡುವಂತ ಸಾಮರ್ಥ್ಯ ಯಾರಲ್ಲಿ ಇಲ್ಲ, ಏಕೆಂದರೆ ನೀನು ಸದಾಕಾಲ ಅಚ್ಯುತನಾಗಿರುವೆ ಎಂಬ ಭಾವವನ್ನ ತೋರ್ಪಡಿಸಿದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಅಚ್ಯುತ ಎಂಬ ಸಂಬೋಧನೆಯ ಭಾವ ಏನು ಅಂತ ಹೇಳ್ತಾ, ತನ್ನ ಮಹತ್ವ ಮತ್ತು ಸ್ವರೂಪದಿಂದ ಎಂದು ಪತನ ಆಗದಿರುವವನ್ನ ಅಚ್ಯುತ ಅಂತ ಹೇಳ್ತಾರೆ. ಅಚ್ಯುತ, ಚ್ಯುತ, ಅಚ್ಯುತ. ಚ್ಯುತ ಅದಕ್ಕೆ ವಿರುದ್ಧ ಪದವೇ
ಅಚ್ಯುತ. ಏನು? ತನ್ನ ಮಹತ್ವ ಮತ್ತು ಸ್ವರೂಪದಿಂದ ಎಂದೂ ಪತನ ಆಗದಿರುವವನ ಅಚ್ಯುತ ಅಂದ್ರೇನು? ಎಂದೂ ಅವರ ಮಹತ್ವ ಆಗಿರ್ಬೋದು, ಸ್ವರೂಪ, ಇದಕ್ಕೆ ಚ್ಯುತಿ ಬರೋದೇ ಇಲ್ಲ. ಅವರ ಸ್ವರೂಪಕ್ಕಾಗಲಿ ಮತ್ತು ಮಹತ್ವಕ್ಕಾಗಲಿ ಎಂದು ಕೂಡ ಚ್ಯುತಿ ಬರೋದಿಲ್ಲ. ಹಾಗಾಗಿ ಅವರನ್ನ ಅಚ್ಯುತ ಅಂತ ಹೇಳ್ತಾರೆ. ತನ್ನ ಮಹತ್ವ ಮತ್ತು ಸ್ವರೂಪದಿಂದ ಎಂದೂ ಪತನ ಆಗದಿರದೆ ಇರ್ತಕ್ಕಂಥವ್ರು. ಚ್ಯುತಿ ಅಂದ್ರೆ ಪತನ, ಇಲ್ಲಿ ಅಚ್ಯುತ, ಪತನ ಇಲ್ಲದೆ ಇರ್ತಕ್ಕಂಥ ಅಚ್ಯುತ. ಚ್ಯುತ ಅಚ್ಯುತ, ಪತನ ಆಗದೇ ಇರೋರನ್ನ ಅಚ್ಯುತ ಅಂತ ಹೇಳ್ತಾರೆ. ಇಲ್ಲಿ ಭಗವಂತರನ್ನ ಅಚ್ಯುತನೆಂದು ಸಂಬೋಧಿಸಿ, ಯಾರು? ಅರ್ಜುನನು ನಾನು ನನ್ನ ವ್ಯವಹಾರ ವರ್ತನೆಗಳ ಮೂಲಕ ನಿನ್ನ ಅಪಮಾನ ಮಾಡಿರುವೆ. ಅರ್ಜುನ ಹೇಳ್ತಾನೆ, ನಾನು ನನ್ನ ವ್ಯವಹಾರ ವರ್ತನೆ ಇವುಗಳ ಮೂಲಕ ನಿನ್ನ ಅಪಮಾನ ಮಾಡಿದ್ದೇನೆ. ಅದು ಅವಶ್ಯಕವಾಗಿ ದೊಡ್ಡ ಅಪರಾಧವಾಗಿದೆ, ನಿಜವಾಗ್ಲೂ ದೊಡ್ಡ ಅಪರಾಧ ಅಂತ ಭಾವಿಸ್ತಾ ಇದ್ದೀನಿ. ಆದ್ರೂ ಭಗವಂತ, ನನ್ನ ಇಂತಹ ವ್ಯವಹಾರದಿಂದ ವಸ್ತುತಃ ನಿನಗೆ ಯಾವುದೇ ಹಾನಿಯಾಗಲ್ಲ. ನನ್ನಂತವ್ರು ನಿಮ್ಮನ್ನ ಹೇ ಕೃಷ್ಣ ಅಥವಾ ಬಾರ ಅಷ್ಟು ಮಾತ್ರಕ್ಕೆ ನಿಮ್ಗೆ ಏನಾಗ್ತದೆ? ಏನೂ ಆಗಲ್ಲ. ಲೋಕದಲ್ಲಿ ಕೂಡ ಅಷ್ಟೇ, ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡಿದ ಮಾತ್ರಕ್ಕೆ ಅವ್ರಿಗೇನಾಗ್ತದೆ? ಅವ್ರಿಗೇನಾಗಲ್ಲ. ಏನಾಯ್ತದೆ ಅವ್ರಿಗೆ? ಯಾಕೆ? ಅದೇ ಅಚ್ಯುತ ಅಂತಂದ್ರೆ ತಮ್ಮ ಮಹತ್ವ ಸ್ವರೂಪದಿಂದ ಪತನ ಆಗದೆ ಇರ್ತಕ್ಕಂಥ ಅವ್ರ ಬಗ್ಗೆ ಕ್ಷುಲ್ಲಕವಾಗಿ ಏನೆಲ್ಲ ಮಾತಾಡಿ, ಯಾವ ರೀತಿ ಕೂಡ ಮಾತಾಡಿ, ಅವ್ರಿಗೇನ ಏನಾಗಲ್ಲ. ನೋಡ್ತೀವಿ ಮಹಾನ್ ವ್ಯಕ್ತಿಗಳು ಮಾಡಿದಾಗ ಏನೆಲ್ಲ ಮಾತಾಡ್ತಿರ್ತಾರೆ, ಅವ್ರು ಮಾತ್ರ ಸಾಮಾನ್ಯವಾಗಿ ಇರ್ತಾರೆ. ನಾವು ಹಿಂಗ್ ಮಾತಾಡ್ದಂತೇನು ಅವ್ರಿಗೆ ಏನಂತಲ್ಲ. ಯಾಕೆ? ಅವರು ಯಾವತ್ತು ತಮ್ಮ ಮಹತ್ವ ಸ್ವರೂಪದಿಂದ ಚ್ಯುತಿ ಪಡೆಯಲ್ಲ. ಅಂದ್ರೇನು? ಸಾಮಾನ್ಯವಾಗಿ ಈ ನಿಂದೆ ಮಾಡಿದಾಗ ತಕ್ಷಣ ಮನುಷ್ಯ ಕೆಳಗೆ ಹಿಡಿದು ಬಂದು ಬಿಡ್ತಾನೆ. ಒಬ್ಬ ಸಾಧಕ ಕೂಡ ಬೇರೆ ನಿಂದೆ ಮಾಡಿದಾಗ ಏನಾಗ್ತಾನೆ? ತನ್ನ ಸ್ವರೂಪ ಮತ್ತು ಮಹತ್ವ, ತನ್ನ ಯಾರು, ತನ್ನ ಸ್ವರೂಪ ಅವೆಲ್ಲ ಮರೆತು ಬಿಟ್ಟು ಕೆಳಗೆ ಹಿಡಿದು ಬಂದ್ಬಿಡ್ತಾನೆ. ಜೀವ ಭಾವಕ್ಕೆ ಬಂದ್ಬಿಡ್ತಾನೆ, ದೇಹ ಭಾವಕ್ಕೆ ಬಂದ್ಬಿಡ್ತಾನೆ. ಮಾನ ಮರ್ಯಾದೆ, ನನ್ನ ಮರ್ಯಾದೆ ಆಯ್ತಲ್ಲ, ನನ್ನ ಮಾನ ಏನು ಅಟ್ಲಿ, ಹಾಗೆ ಹೀಗೆ ಒದ್ದಾಡೋಗ್ಬಿಡ್ತಾನೆ. ನೋಡ್ತೀವಿ ನಾವು. ಯಾಕೆ? ಅದು ಜೀವಭಾವ. ಆದ್ರೆ ಇಲ್ಲಿ ಪರಮಾತ್ಮ ಶಕ್ತಿ. ಹಾಗಾಗಿ ಅಲ್ಲಿ ಚ್ಯುತಿ ಅಂತಕ್ಕಂಥ ಅವ್ರ ಮಹಾತ್ಮೆ ಆಗ್ಲಿ ಸ್ವರೂಪ ಆಗ್ಲಿ ಅದರಿಂದ ಚ್ಯುತಿ ಇಲ್ಲ. ಹಾಗಾಗಿ ಇವ್ರೇನ್ ಮಾತಾಡಿದ್ರು ಅವ್ರಿಗೆ ಯಾವುದೇ ಹಾನಿ ಇಲ್ಲ ಅವ್ರಿಗೆ. ಹಾಗಾಗಿ ಭಗವಂತ ನನ್ನ ಇಂತಹ ವ್ಯವಹಾರದಿಂದ ವಸ್ತುತಃ ನಿನಗೆ ಯಾವುದೇ ಹಾನಿ ಆಗಲಾರದು, ಅದು ಗೊತ್ತಿದೆ ಅರ್ಜುನ್. ನಾನೇನೋ ಮಾತಾಡೋದು ನಿಮ್ಗೇನು ಆಗಲ್ಲ, ನನಗೇ ಬಾಧೆ ಆಗ್ತದೆ. ಜಗತ್ತಿನಲ್ಲಿ ನಿನ್ನ ಮಹಿಮೆಯಿಂದ ನನ್ನನ್ನು ವಿಚಲಿತವಾಗಿಸುವ ಯಾವುದೇ ಕ್ರಿಯೆ ಇರಲಾರದು. ನಿನ್ನ ಮಹಿಮೆಯಿಂದ ನನ್ನನ್ನ ವಿಚಲಿತವಾಗಿಸ್ತಕ್ಕಂಥ ಯಾವುದೇ ಕ್ರಿಯೆ ಇರಲಾರದು. ಅಂದ್ರೇನು? ನಿನ್ನ ಮಹಿಮೆ ಎಷ್ಟು, ಇನ್ನು ನನ್ನನ್ನ ವಿಚಲಿತ ಮಾಡುವಂತ ಯಾವುದೇ ಕ್ರಿಯೆ ಇರೋದಿಲ್ಲ. ನಿನ್ನ ಅವಮಾನ ಮಾಡುವಂತ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ನಿನ್ನನ್ನು ವಿಚಲಿತ ಮಾಡುವಂತ, ನಿನ್ನ ಅವಮಾನ ಮಾಡುವಂತ ಸಾಮರ್ಥ್ಯ ಯಾರಿಗೂ ಇಲ್ಲ. ಏಕೆಂದ್ರೆ ನೀನು ಸದಾಕಾಲ ಅಚ್ಯುತನಾಗಿದೆ. ಅರ್ಥಾತ್ ತನ್ನ ಮಹತ್ವ ಸ್ವರೂಪದಿಂದ ಎಂದೂ ಪತನ ಆಗೋದಿಲ್ಲ. ನಾನೇನೋ ಹೇ ಕೇಶವ, ಹೇ ಅಚ್ಯುತ ಬಾರ ಇಲ್ಲಿ ಅಂತ ಹೇಳಿದ ಮಾತ್ರಕ್ಕೆ ನಿಮಗೇನು ಆಗಿದೆ ಅಂತಲ್ಲ. ಇಷ್ಟೆಲ್ಲ ಮಾತಾಡಿದ್ನಲ್ಲ ನಾನು, ಆದ್ರೂ ನಿಮ್ಮ ಮಹಾತ್ಮೆ ಸ್ವರೂಪದಿಂದ ಎಂದೂ ನೀವು ಕೂಡ ಚ್ಯುತಿ ಪಡೆಯೋದಿಲ್ಲ. ಹಾಗಾಗಿ ನಂದೇ ಇಲ್ಲಿ ಕ್ಷಮಾಪಣೆ. ಹಾಗಾಗಿ ನಾನೇನೋ ಮಾತಾಡೋ ಅಷ್ಟು ಮಾತ್ರ ನಿಮ್ಗೇನಾಗಿದೆ? ನಿಮ್ಗೇನಾಗಿದೆ? ನಿನ್ನ ಅವಮಾನ ಮಾಡುವಂತ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಏಕೆಂದ್ರೆ ನೀನು ಸದಾಕಾಲ ಅಚ್ಯುತನಾಗಿರುವೆ. ಅದಕ್ಕಾಗಿ ಇಲ್ಲಿ ಅಚ್ಯುತ ಶಬ್ದವನ್ನು ಪ್ರಯೋಗ ಮಾಡಲಾಗಿದೆ. ಇನ್ನು ಎತ್ತು ಮತ್ತು ಚ ಇದರ ಪ್ರಯೋಗದ ಭಾವ ಏನು? ಹಿಂದಿನ ಶ್ಲೋಕದಲ್ಲಿ ಅರ್ಜುನನು ಸ್ಪಷ್ಟೀಕರಣ ಮಾಡಿದ ಅಪರಾಧವಲ್ಲದೆ ಈ ಶ್ಲೋಕದಲ್ಲಿ ಅವುಗಳಿಂದ ಬೇರೆಯಾದ ತನ್ನ ವ್ಯವಹಾರ ಮೂಲಕ ಆಗುವ ಅಪರಾಧಗಳನ್ನು ವರ್ಣಿಸುತ್ತಿದ್ದಾನೆ. ಈ ಭಾವವನ್ನು ತೋರಿಸುವುದಕ್ಕಾಗಿ ಪುನಃ ಎತ್ತು ಎಂಬುದನ್ನು ಮತ್ತು ಹಿಂದಿನ ಶ್ಲೋಕದಲ್ಲಿ ವರ್ಣಿಸಲಾದ ಅಪರಾಧಗಳೊಂದಿಗೆ ಈ ಶ್ಲೋಕದಲ್ಲಿ ತಿಳಿಸಲ್ಪಟ್ಟ ಸಮಸ್ತ ಅಪರಾಧಗಳ ಸಮಾಹಾರ ಮಾಡುವುದಕ್ಕಾಗಿ
ಚ ಇದರ ಪ್ರಯೋಗ ಮಾಡಲಾಗಿದೆ. ಯತ್ ಚ ಇದರ ಪ್ರಯೋಗದ ಭಾವ ಏನು ಅಂತ ಹೇಳ್ತಾ, ಇಂದಿನ ಶ್ಲೋಕದಲ್ಲಿ ಅರ್ಜುನನು ಸ್ಪಷ್ಟೀಕರಣ ಮಾಡಿದ ಅಪರಾಧವಲ್ಲದೆ, ಇಂದಿನ ಶ್ಲೋಕದಲ್ಲಿ ಏನಂತ, ಹೇ ಕೃಷ್ಣ, ಹೇ ಯಾದವ, ಹೇ ಸಕೇತಿ. ಇಂದಿನ ಅರ್ಜುನನು ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟೀಕರಣ ಮಾಡಿದ ಅಪರಾಧವಲ್ಲದೆ, ಈ ಶ್ಲೋಕದಲ್ಲಿ ಅವುಗಳಿಂದ ಬೇರೆಯಾದ ತನ್ನ ವ್ಯವಹಾರದ ಮೂಲಕ ಆಗುವ ಅಪರಾಧಗಳನ್ನ ವರ್ಣಿಸಿದ್ದಾನೆ. ಹಿಂದಿನ ಮೂಲಕ ಇಲ್ಲಿ 2 ಶ್ಲೋಕ ಇದೆ, 42ನೇ ಶ್ಲೋಕ. 42ನೇ ಶ್ಲೋಕದ ಬಗ್ಗೆ ಈಗ ಮುಂದುವರಿತಾರೆ. ಇದುವರೆಗೆ ನಾವು ಹೇಳಿಕೊಂಡಿದ್ದು 41ನೇ ಶ್ಲೋಕದ ಬಗ್ಗೆ. ಈಗ 42ನೇ ಶ್ಲೋಕದ ಬಗ್ಗೆ ಮುಂದುವರಿತಾ, ಹಿಂದಿನ ಶ್ಲೋಕದಲ್ಲಿ ಅರ್ಜುನನು ಸ್ಪಷ್ಟೀಕರಣ ಮಾಡಿದ ಅಪರಾಧ ಅಲ್ದೇನೆ ಮತ್ತೇನು, ಈ ಶ್ಲೋಕದಲ್ಲಿ ಅವುಗಳಿಂದ ಬೇರೆಯಾದ ತನ್ನ ವ್ಯವಹಾರ ಶೈಲಿ, ತನ್ನ ವ್ಯವಹಾರದ ಮೂಲಕ ಆಗುವ ಅಪರಾಧವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಇಲ್ಲಿ. ಹಿಂದಿನ ಶ್ಲೋಕದಲ್ಲಿ ಹೇ ಕೃಷ್ಣ, ಹೇ ಯಾದವ, ಈ ರೀತಿಯಾಗಿ ಪ್ರೇಮದಿಂದನೋ ಅಥವಾ ಉದಾಸೀನವಾಗಿ ಪ್ರಮಾದವಶಾತ್ತೋ ಮಾತಾಡಿದ್ದಾನೆ. ಆಯ್ತಾ? ಅಷ್ಟೇ ಅಲ್ಲ, ಅವುಗಳಿಗಿಂತ ಬೇರೆಯಾದ ತನ್ನ ವ್ಯವಹಾರದ ಮೂಲಕ ಮಾಡಿರ್ತಕ್ಕಂಥ ಅಪರಾಧ ಅವನ್ನ ವರ್ಣನೆ ಮಾಡ್ತೀನಿ. ಏನಂತದ್ದು, ಈ ಭಾವವನ್ನು ತೋರಿಸ್ಲಿಕ್ಕಾಗಿ ಪುನಃ ಎತ್ತು ಎಂಬುದನ್ನ ಮತ್ತು ಹಿಂದಿನ ಶ್ಲೋಕದಲ್ಲಿ ವರ್ಣಿಸಲಾದ ಅಪರಾಧಗಳೊಂದಿಗೆ ಈ ಶ್ಲೋಕದಲ್ಲಿ ತಿಳಿಸಲ್ಪಟ್ಟ ಸಮಸ್ತ ಅಪರಾಧಗಳ ಸಮಾಹಾರ ಮಾಡೋದಕ್ಕಾಗಿ. ಈಗ ಅಷ್ಟೇ ಅಲ್ಲ, ಕೇವಲ ಮಾತಿಂದ ಅಲ್ಲ, ಮತ್ತಿನ್ನೇನು ವ್ಯವಹಾರದಲ್ಲೂ ಕೂಡ ಏನೇನು ನಿಮ್ಮೊಂದಿಗೆ ನಾನು ಕೆಟ್ಟದಾಗಿ ನಡ್ಕೊಂಡೆ ಅದನ್ನ ಎಲ್ಲವನ್ನು ಕೂಡ ತಿಳಿಸ್ತಾ ಅವುಗಳ ಸಮಾಹಾರ ಮಾಡೋದಕ್ಕಾಗಿ ಇಲ್ಲಿ ಎತ್ತುಚ್ಚ ಪ್ರಯೋಗ ಮಾಡ್ತಾ, ಅವಹಾಸಾರ್ಥಂ ಏನಪ್ಪಾ ಇದ್ರ ಭಾವ ಅಂತ ಹೇಳ್ತಾ, ಪ್ರೇಮ, ಪ್ರಮಾದ ಮತ್ತು ವಿನೋದ ಈ 3 ಕಾರಣಗಳಿಂದ ಮನುಷ್ಯನ ವ್ಯವಹಾರದಲ್ಲಿ ಮಾನ ಅಪಮಾನದ ಎಚ್ಚರವನ್ನು ಇಡುವುದಿಲ್ಲ. ಪ್ರೇಮದಲ್ಲಿ ನಿಯಮವಿರುವುದಿಲ್ಲ, ಪ್ರಮಾದದಲ್ಲಿ ತಪ್ಪುಗಳಾಗ್ತವೆ ಮತ್ತು ವಿನೋದದಲ್ಲಿ ಮಾತಿನ ಯಥಾರ್ಥವು ಸುರಕ್ಷಿತವಾಗಿರುವುದು ಕಷ್ಟವಾಗಿದೆ. ಸನ್ಮಾನ್ಯ ಪುರುಷರ ಅಪಮಾನದಲ್ಲಿಯೂ ಈ 3 ಕಾರಣಗಳು ಸೇರಿಯೇ ಹೇತುವಾಗಬಲ್ಲವು ಮತ್ತು ಬೇರೆ ಬೇರೆಯಾಗಿಯೂ ಆಗಬಲ್ಲವು. ಇದರಲ್ಲಿ ಪ್ರೇಮ ಮತ್ತು ಪ್ರಮಾದ ಈ ಕಾರಣಗಳ ವಿಷಯದಲ್ಲಿ ಹಿಂದಿನ ಶ್ಲೋಕದಲ್ಲಿ ಅರ್ಜುನನು ಹೇಳಿಬಿಟ್ಟನು. ಇಲ್ಲಿ ಅವಹಾಸಾರ್ಥ ಎಂಬ ಪದದಿಂದ 3ನೇ ಕಾರಣವನ್ನ ಪರಿಹಾಸವನ್ನ ಲಕ್ಷ್ಯವಾಗಿಸಿದ್ದಾನೆ. ಅವಹಾಸಾರ್ಥಂ ಪರಿಹಾಸ, ಅವಹಾಸಾರ್ಥ ಏನು, ವಿನೋದಕ್ಕಾಗಿ, ಪರಿಹಾಸ ಮಾಡ್ಲಿಕ್ಕಾಗಿ, ತಮಾಷೆ ಮಾಡ್ಲಿಕ್ಕಾಗಿ ಅಂತ ಹೇಳ್ತೀವಲ್ಲ. ಏನಪ್ಪಾ ಅಂತ ಹೇಳ್ತಾ, ಪ್ರೇಮ, ಪ್ರಮಾದ ಮತ್ತು ವಿನೋದ ಈ 3 ಕಾರಣಗಳಿಂದ ಮನುಷ್ಯನು ವ್ಯವಹಾರದಲ್ಲಿ ಮಾನ ಅಪಮಾನದ ಎಚ್ಚರವನ್ನ ಇಡುವುದಿಲ್ಲ. ನೋಡಿ, ಪ್ರೇಮ, ಪ್ರಮಾದ, ವಿನೋದ. ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ಈ 3 ರೀತಿಯಾಗಿ ಮಾತಾಡ್ತಾನೆ. ಇಲ್ಲಿ ಪ್ರೇಮ ಇದ್ದಾಗ ಪ್ರಮಾದ, ವಿನೋದ ತಮಾಷೆಗಾಗಿ, ಬಾರ ಇಲ್ಲಿ, ಬಾರಪ್ಪ ಇಲ್ಲಿ, ವಿನೋದ, ಬಾರ ಇಲ್ಲಿ, ವಿನೋದ. ಇವುಗಳಿಂದ ಮನುಷ್ಯನ ವ್ಯವಹಾರದಲ್ಲಿ ಮಾನ ಅಪಮಾನ ಅಂದ್ರೇನು, ಈ ರೀತಿ ಮಾತಾಡ್ಬಿಟ್ರೆ ಅದು ಮಾನನೋ ಅಪಮಾನ, ಇದ್ರ ಬಗ್ಗೆ ಯೋಚನೆ ಇರಲ್ಲ. ಮಾನ ಅಪಮಾನದ ಎಚ್ಚರವನ್ನ ಇಡೋದಿಲ್ಲ ಅಂದ್ರೇನು, ಆ ರೀತಿ ಗಮನ ಕೊಡೋದಿಲ್ಲ. ಅರೆ ಈ ರೀತಿ ಯಾಕೆ, ಅಲ್ಲಿ ಪ್ರೇಮ ಇದೆ, ಹಾಗಾಗಿ ಮಾನ ಅಪಮಾನನು ಯೋಚನೆ ಮಾಡಲ್ಲ. ಅದೇ ರೀತಿ ಪ್ರಮಾದ ಉದಾಸೀನ, ಬಾರ ಇಲ್ಲಿ. ಇನ್ನು ವಿನೋದ, ತಮಾಷೆಗಾಗಿ ಮಾತಾಡ್ಬೇಕಾದ್ರೆ ಕೂಡ ಈ ರೀತಿ ಮಾತಾಡಿದ್ರೆ ಹಿಂಗೋ, ಯಾಕೆ, ಅಲ್ಲಿ ಪ್ರೇಮ, ಪ್ರಮಾದ, ವಿನೋದ ಈ 3 ಕೂಡ ವ್ಯವಹಾರದಲ್ಲಿ ಮಾನ ಅಪಮಾನದ ಎಚ್ಚರವನ್ನು ಇರೋದಿಲ್ಲ. ಅಲ್ಲಿ ಪ್ರೇಮದಲ್ಲಿ ನಿಯಮವಿರೋದಿಲ್ಲ, ಅಲ್ಲಿ ನಿಯಮ ಇಲ್ಲ, ಏನ್ ಬೇಕಾದ್ರೂ ಮಾತಾಡ್ತಾರೆ, ಬಾರ ಇಲ್ಲ ಅಂತಾರೆ. ಸಾಮಾನ್ಯವಾಗಿ ನೋಡ್ತೀವಿ ಸ್ನೇಹಿತರು ಮಾತಾಡ್ಬೇಕು.
ಮಗನೇ ಬಾರೋ, ಅಲ್ಲ ಮಗನೇ ಬಾರೋ, ಈ ಊರಿಗೂ ಅವನಿಗೂ ಸಮಾನ ವಯಸ್ಸು, ಮಗನೇ ಬಾರೋ. ಈಗಲೂ ಕೂಡ ಕೆಲವರು ಹಿರಿಯರು ಬಾರೋ ಹೋಗು ಅಂತ ಮಾತಾಡ್ಕೊಂತಾರೆ ನೋಡಿ. ಯಾಕೆ? ಪ್ರೇಮ ಇರುತ್ತಲ್ಲ. ಪ್ರೇಮದ ಕಾರಣ ಅವ್ರಿಗೆ 70-80 ವರ್ಷ ಆದ್ರು ಬಾರೋ ಇಲ್ಲಿ ಕರೀರಿ ಅವನ್ನ. ಅವ್ರಿಗೆ ದೊಡ್ಡ ವ್ಯಕ್ತಿ ಆಗಿರ್ತಾನೆ, ಆದ್ರೆ ಇವನಿಗೆ ನಮ್ ಜೊತೆಲಿ ಇಬ್ರು ಓದ್ಕೊಳ್ಳೋಣ ಬಾರ ಕರೀರಿ. ಪ್ರೇಮ. ಅದೇ ರೀತಿ ಪ್ರಮಾದ, ಅದೇ ರೀತಿ ತಮಾಷೆಗೆ, ವಿನೋದ, ಈ 3 ಕಾರಣಗಳಿಂದ ಮನುಷ್ಯನ ವ್ಯವಹಾರದಲ್ಲಿ ಮಾನ ಅಪಮಾನದ ಲಕ್ಷ್ಯ ಕೊಡೋದಿಲ್ಲವ. ಪ್ರೇಮದಲ್ಲಿ ನಿಯಮಗಳಿರೋದಿಲ್ಲ. ಪ್ರೀತಿಯಿಂದ ಅವನು ಬಾರಲ್ಲಿ ಕರೆದ್ರೆ ಅಯ್ಯೋ ನಂಗೆ ಕರೆದು ಬಿಟ್ನಲ್ಲ ಅಂತ ಅನ್ಕೊಂತಾರೆ. ಇಲ್ಲ. ಉದಾಹರಣೆಗೆ ತಾಯಿದ್ದಾರೆ, ಇವನು ಒಬ್ಬ ದೊಡ್ಡ ವ್ಯಕ್ತಿ ಆಗಿರ್ತಾನೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ತಿಳ್ಕೊಳ್ಳಿ. ಅವರಮ್ಮ ಬಾರ ಇಲ್ಲೇ ಅಂತ ಕರೀತಾರೆ. ಕರೆದಾಗ ನಾನು ಸುಪ್ರೀಂ ಕೋರ್ಟ್ ಜಡ್ಜು, ನಮ್ಮನ್ನ ಬಾರ ಇಲ್ಲ ಅಂತಾರಲ್ಲ ಅಂತ ಮಗ ಅನ್ಕೊಂತಾನೆ. ಇಲ್ಲ. ಯಾಕೆ? ಅದು ಪ್ರೇಮ. ಪ್ರೇಮದಲ್ಲೇ ನಿಯಮ ಇಲ್ಲ. ಹೀಗೆ ಮಾತಾಡ್ಬೇಕು, ಹಾಗೆ ಮಾತಾಡ್ಬೇಕು, ನಿಯಮ. ಪ್ರಮಾದದಲ್ಲಿ ತಪ್ಪುಗಳಾಗ್ತವೆ. ಪ್ರಮಾದ ಆದ್ರೆ ತಪ್ಪುಗಳಾಗ್ತವೆ. ಇನ್ನು ವಿನೋದದಲ್ಲಿ ಮಾತಿನ ಯಥಾರ್ಥವು ಸುರಕ್ಷಿತವಾಗಿರೋದು ಕಷ್ಟವಾಗಿದೆ. ಅಂದ್ರೆ ವಿನೋದವಾಗಿ ಮಾತಾಡಬೇಕಾದ್ರೆ ಕೆಲವೊಮ್ಮೆ ತಮಾಷೆಗೆ ಮಾತಾಡ್ಕೊಳ್ಳೋದು ಅದನ್ನ ನಿಜವಾಗಿ ತಕ್ಕೊಂಡಾಗ ಇಬ್ಬರಿಗೆ ಪರಸ್ಪರ ವಿರೋಧವೇ ಬಂದ್ಬಿಡ್ತದೆ. ಇವನಂತಾನೆ ನಾನು ತಮಾಷೆಗೆ ಮಾತಾಡಿದ್ದು ಅಂತಾನೆ. ಅದೇ ತಮಾಷೆ ಹಿಂಗ್ ಮಾತಾಡ್ತೀಯಾ? ಯಾಕೆ? ಅಲ್ಲಿ ಯಥಾರ್ಥವು ಸುರಕ್ಷಿತವಾಗಿರೋದಿಲ್ಲ. ಅಂದ್ರೇನು? ಅಲ್ಲಿ ನಾವೇನ್ ಮಾತಾಡ್ತೀವಿ ಅದು ಸತ್ಯ ಅಂತಕ್ಕಂಥದ್ದು ನೀವ್ ಅಂದ್ಕೊಂಡಂಗೆ ಇರಲ್ಲ. ಅದು ಅವನ ಅದನ್ನ ಇನ್ನೊಂದು ರೀತಿ ತಗೊಂಡ್ಬಿಟ್ರೆ ನೀವು ತಮಾಷೆಗೆ ಮಾತಾಡಿರ್ತೀರಿ. ಯಥಾರ್ಥ ಅಂತಕ್ಕಂಥದ್ದು ಸುರಕ್ಷಿತವಾಗಿರುವುದು ಕಷ್ಟವಾಗುತ್ತದೆ. ಸನ್ಮಾನ್ಯ ಪುರುಷರ ಅಪಮಾನದಲ್ಲಿ ಈ 3 ಕಾರಣಗಳು ಸೇರಿಯೇ ಹೇತುವಾಗಬಲ್ಲವು. ಹಾಗಾಗಿ ಸನ್ಮಾನ್ಯ ಪುರುಷರ ಅವಮಾನದಲ್ಲಿ ಈ 3 ಕಾರಣಗಳು ಸೇರಿಯೇ ಹೇತುವಾಗಬಲ್ಲವು ಮತ್ತು ಬೇರೆ ಬೇರೆಯಾಗೂ ಆಗಬಲ್ಲವು. ಈ 3 ಏನು? ಪ್ರೇಮ, ಪ್ರಮಾದ, ವಿನೋದ, ಇದು ಕೂಡ ಕಾರಣ ಆಗ್ತದೆ. ಇನ್ನು ಬೇರೆ ಬೇರೆ ಕೂಡ ಅಂದ್ರೇನು? ಪ್ರೇಮದಿಂದ ಆಗ್ಬೋದು, ಪ್ರಮಾದದಿಂದ ಆಗ್ಬೋದು, ವಿನೋದದಿಂದ, 3 ಸೇರಾಗ್ಬೋದು ಅಥವಾ ಬೇರೆ ಬೇರೆ ಕೂಡ ಆಗ್ಬೋದು. ಇದರಲ್ಲಿ ಪ್ರೇಮ ಮತ್ತು ಪ್ರಮಾದ ಈ ಕಾರಣಗಳ ವಿಷಯದಲ್ಲಿ ಹಿಂದಿನ ಶ್ಲೋಕದಲ್ಲಿ ಅರ್ಜುನನು ಹೇಳಿಬಿಟ್ಟ. ಏನಂತ? ಇಲ್ಲಿ ಅವಹಾಸಾರ್ಥಂ. ಪ್ರೇಮ ಮತ್ತು ಪ್ರಮಾದ ಅದ್ರ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ಹೇಳಾಯ್ತು. ಈಗ ಇಲ್ಲೇ ಹೇಳ್ತಿದ್ದಾನೆ ಅವಹಾಸಾರ್ಥ. ಅಂದ್ರೇನು? ತಮಾಷೆಗಾಗಿ, ವಿನೋದಕ್ಕಾಗಿ. ಇಲ್ಲಿ ಅವಹಾಸಾರ್ಥವೆಂಬ ಪದದಿಂದ 3ನೇ ಕಾರಣ ಪರಿಹಾರವನ್ನ ಲಕ್ಷ್ಯವಾಗಿಸಿ. ಅಂದ್ರೇನು? ಒಂದು ವೇಳೆ ನಾನು ಪ್ರೇಮದಿಂದ, ಪ್ರಮಾದದಿಂದ ಅಷ್ಟೇ ಅಲ್ಲ, ವಿನೋದದಿಂದ ಕೂಡ ನಿಮ್ಮನ್ನು ನಾನು ತಮಾಷೆಗಾಗಿ ಕೂಡ ನಿಮ್ ಜೊತೆ ನಾನು ಕೆಟ್ಟದಾಗಿ ವ್ಯವಹಾರ ಮಾಡಿರ್ಬೋದು. ಹಾಗಾಗಿ 3ನೇ ಕಾರಣದ ಪರಿಹಾರ ಅದನ್ನು ಲಕ್ಷ್ಯವಾಗಿಸಿ ಇಲ್ಲಿ ಅವಹಾಸಾರ್ಥಂ ಪದದ ಪ್ರಯೋಗ ಮಾಡಲಾಗಿದೆ. ಇನ್ನು ಮುಂದೆ ಹೋಗ್ತಾ ವಿಹಾರ ಶಯ್ಯಾಸನ ಭೋಜನೇಶು ಏಕಃ ಮತ್ತು ತತ್ಸಮಕ್ಷಂ ಈ ಪದಗಳ ಪ್ರಯೋಗ ಇದು. ಅಸತ್ಕೃತೋಸಿ ಹೇಳುವುದರ ಅಭಿಪ್ರಾಯವೇನು? ವಿಹಾರ ಶಯ್ಯಾಸನ ಭೋಜನೇಶು. ಅರ್ಜುನನು ತನ್ನಿಂದ ಭಗವಂತನ ಅಪಮಾನವು ಯಾವುದರ ಮೂಲಕ ಆಗುವುದೆಂದು ತಿಳಿಯುತ್ತಿದ್ದಾನೋ ಆ ವರ್ಣನೆಯನ್ನು, ಆ ಸಂದರ್ಭಗಳ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವನು ಹೀಗೆ ಹೇಳ್ತಾ ಇದ್ದಾನೆ: ಒಟ್ಟಿಗೆ ನಡೆಯುವಾಗ, ಮಲಗಿದಾಗ, ಮೇಲೆ ಕೆಳಗೆ ಅಥವಾ ಸರಿಸಮಾನವಾದ ಆಸನಗಳಲ್ಲಿ ಕುಳಿತಿರುವಾಗ ಮತ್ತು ಊಟ ತಿಂಡಿಯ ಸಮಯದಲ್ಲಿ ನನ್ನಿಂದ ಪದೇ ಪದೇ ನಿನ್ನ ಅಪಮಾನ ಮಾಡಲಾಗಿದೆ. ಮತ್ತೆ ಏಕಾಂತದಲ್ಲಿ ಅಥವಾ ಎಲ್ಲರೆದುರಲ್ಲಿ ಮಾಡಿರೋದನ್ನ ನಾನು ದೊಡ್ಡ ಅಪರಾಧವೆಂದು ತಿಳಿಯುತ್ತೇನೆ ಮತ್ತು ಇಂತಹ ಪ್ರತಿಯೊಂದು ಅಪರಾಧಕ್ಕಾಗಿ ನಿನ್ನಲ್ಲಿ ಕ್ಷಮೆಯನ್ನ ಯಾಚಿಸ್ತೇನೆ. ಇಲ್ಲಿ ವಿಹಾರ ಶಯ್ಯ ಆಸನ ಭೋಜನೇಶು. ವಿಹಾರ ಹಾಗೆ ತಿರುಗಾಡ್ತಾ, ಶಯ್ಯ ಮಲಗುತ್ತಾ, ಭೋಜನೇಶು ಊಟ ಮಾಡೋ ಸಮಯದಲ್ಲಿ, ಏಕಃ
ತತ್ಕ್ಷಮಕ್ಷಂ ಉತ್ತಮಕ್ಷಂ ಆ ಸಮಕ್ಷದಲ್ಲಿ ಈ ಪದದ ಪ್ರಯೋಗವಿದು. ಅಸತ್ಕೃತೋಸಿ ಏನ್ ಅಭಿಪ್ರಾಯ ಅಂತ ಹೇಳ್ತಾ, ಅರ್ಜುನನು ತನ್ನಿಂದ ಭಗವಂತನ ಅಪಮಾನವು ಯಾವುದರ ಮೂಲಕ ಆಗುವುದೆಂದು ತಿಳಿತಾ ಇದ್ದೇನು. ಯಾವುದರ ಮುಖಾಂತರ? ವಿಹಾರ, ಏನು ಹಾಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಇವಾಗ ಮಾತಾಡಿರ್ಬೋದು. ಶಯ್ಯ, ಮಲಗಿದಾಗ ಮಾತಾಡಿರ್ಬೋದು. ಆಸನ, ಕೂತ್ಕೊಂಡಾಗ. ಭೂತೇಶು, ಊಟ ಮಾಡ್ಬೇಕಾದಾಗ. ಈ ಸಂದರ್ಭಗಳ ವರ್ಣನೆ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಒಟ್ಟಿಗೆ ನಡೆದಾಡುವಾಗ ಹಾಗೆ ಇಬ್ರು ಹಾಗೆ ಮಾತಾಡ್ತಾ ನಡ್ಕೊಂಡು ಹೋಗ್ತಿರ್ತೀವಿ. ಅದೇ ರೀತಿ ಮಲಗಿರ್ತೀವಿ, ಅಥವಾ ಸರಿಸಮಾನವಾದ ಆಸನಗಳಲ್ಲಿ ಕೆಳಗೆ ಒಂದೊಮ್ಮೆ ನಾನು ನೀವು ಕೆಳಗಿರ್ತೀರಿ, ನಾನು ಮೇಲಿರ್ತೀನಿ. ಅಥವಾ ಸರಿಸಮಾನವಾದ ಆಸನದಲ್ಲಿ ಇದ್ರು ಕೂತಿರ್ತೀವಿ. ಅಥವಾ ಊಟ ತಿಂಡಿ ಮಾಡ್ತಕ್ಕಂಥ ಸಮಯದಲ್ಲಿ ಪದೇ ಪದೇ ನಿನ್ನ ಅವಮಾನ ಮಾಡಲಾಗಿದೆ. ಏನಂತ ಅಂದ್ರೆ, ಈಗ ಯಾಕೆ ಇಷ್ಟೆಲ್ಲ ಅರಿವಾಗ್ತಾ ಇದೆ ಅಂದ್ರೆ, ಇದುವರೆಗೆ ಗೊತ್ತಿಲ್ವಲ್ಲ ಕೃಷ್ಣನ ಬಗ್ಗೆ. ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಿದ್ದ. ಹೇ ಸಖ, ಹೇ ಕೃಷ್ಣ, ಹೇ ಯಾದವ ಅಂತೇಳಿ ಒಮ್ಮೊಮ್ಮೆ ಪ್ರೀತಿಯಿಂದ, ಒಮ್ಮೆ ಪ್ರಮಾದವಶಾತ್ತು, ಇನ್ನೊಂದು ತಮಾಷೆ ಕೂಡ ಮಾತಾಡ್ತಾ ಇದ್ದ. ಈಗೆಲ್ಲ ಅರ್ಥ ಆಯ್ತು. ಓಹೋ, ಈಗ ನಾವು ಮಾತಾಡಬಾರ್ದಾಗಿತ್ತು. ಯಾಕೆ? ಅವ್ರ ಮುಂದೆ ನಾನೆಷ್ಟು. ಇದೆಲ್ಲ ಯಾರಿಗೆ ಅನಿಸ್ತಾ ಇದೆ? ಕೃಷ್ಣನಿಗೆ ಅನಿಸ್ತಾ ಇದೆ. ಅರ್ಜುನಿಗೆ ಅನಿಸ್ತಾ ಇದೆ. ಕೃಷ್ಣನಿಗೇನೋ ಏನೋ ನಿನಗೆ ಮಾಡಿದೆ ಎಂದು ಮಾತಾಡ್ಲಿಲ್ಲ, ಅವ್ರ ದೃಷ್ಟಿಲೆಲ್ಲ ಇಲ್ವೇ ಇಲ್ಲ. ಆದ್ರೆ ಅರ್ಜುನ್ಗೆ ಅನಿಸ್ತಾ ಇದೆ, ಓಹೋ ಅವ್ರ ಮುಂದೆ ನಾನೆಷ್ಟು. ಆದ್ರೆ ಅಂತ ಮಹಾನ್ ವ್ಯಕ್ತಿಯ ನಾನು ಎಷ್ಟು ಸಾಮಾನ್ಯ ರೀತಿಯಾಗಿ ವ್ಯವಹಾರ ಮಾಡಿದ್ನಲ್ಲ ಅವ್ರ ಜೊತೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಅರ್ಜುನ ವಚನಗಳು ಎಂತಿದ್ದಾವೆ. ಶಯ್ಯಾಸನಾಟ ವಿಕತ್ತನ ಭೋಜನಾದಿ ಭೋಜನಾದಿ ದ್ವೈಕ್ಯಾದ್ ವಯಸ್ಯ ಋತವಾನಿತಿ ವಿಪ್ರಲಬ್ಧ ಸಖ್ಯುಃ ಸಖೇವ ಪಿತೃವತ್ತನಯಸ್ಯ ಸರ್ವಂ ದೇಹೇ ಮಹಾನ್ ಮಹಿತಯ ಕಮತೆ ರಗಮ್ಮೆ. ಭಗವಾನ್ ಶ್ರೀಕೃಷ್ಣನೊಂದಿಗೆ ಮಲಗುವುದು, ಕುಳಿತುಕೊಳ್ಳುವುದು, ತಿರುಗಾಡುವುದು, ಮಾತುಕತೆಯಾಗುವುದು ಮತ್ತು ಭೋಜನಾದಿಗಳನ್ನ ಮಾಡೋದ್ರಲ್ಲಿ ಅವನ ಎಂತಹ ಸಹಜ ಭಾವವಿರುತ್ತದೆ ಎಂದರೆ, ನಾನು ಎಂದಾದರೂ ಮಿತ್ರನೇ, ನೀನು ದೊಡ್ಡ ಸತ್ಯವಾದಿಯಾಗಿರುವೆಯಲ್ಲ ಹೀಗೆ ಹೇಳಿ ಆಕ್ಷೇಪವನ್ನು ಕೂಡ ಮಾಡ್ತಾ ಇದ್ದೆ. ಆದರೆ ಆ ಮಹಾಪ್ರಭು ತನ್ನ ದೊಡ್ಡ ಸ್ಥಿತಿಯ ಅನುಸಾರ ಕುಬುದ್ಧಿಯಾದ ನನ್ನ ಸಮಸ್ತ ಅಪರಾಧಗಳನ್ನ ಹೇಗೆ ಮಿತ್ರನ ಅಪರಾಧಗಳನ್ನ ಅಥವಾ ತಂದೆಯು ತನ್ನ ಮಗನ ಅಪರಾಧಗಳನ್ನ ಸಹಿಸುತ್ತಾರೋ ಹಾಗೆ ಆ ಸಮಸ್ತ ಅಪರಾಧಗಳನ್ನ ಸಹಿಸ್ತಾ ಇದ್ದನು. ಅರ್ಜುನ ಶ್ರೀಮದ್ ಭಾಗವತದಲ್ಲಿ ಒಂದ್ ಕಡೆ ಹೇಳ್ತಾನಂತೆ, ಭಗವಾನ್ ಶ್ರೀಕೃಷ್ಣನೊಂದಿಗೆ ಮಲಗೋದು, ಕೂತ್ಕೊಳ್ಳೋದು, ತಿರುಗಾಡೋದು, ಮಾತುಕತೆ ಮಾಡೋದು ಮತ್ತು ಭೋಜನಾದಿಗಳನ್ನು ಮಾಡ್ಬೇಕಾದ್ರೆ ಅವನ ಸಹಜ ಭಾವವಾಗಿತ್ತೆಂದರೆ, ನಾನು ಎಂದಾದರೂ ಏನಂತ ಸಹಜವಾಗಿ ಮಿತ್ರನೇ, ನೀನು ದೊಡ್ಡ ಸತ್ಯ ಅಂದ್ರೇನು, ನೀನೆಲ್ಲ ಸತ್ಯವಾದಿ ಅಲ್ವಾ, ನೀನು ಮಹಾ ದೊಡ್ಡ ಸತ್ಯವಾದಿ ಅಲ್ವಾ, ಈ ರೀತಿ ಮಾತಾಡ್ತಾ ಇದ್ದೆ. ಮತ್ತೆ ಒಮ್ಮೊಮ್ಮೆ ಆಕ್ಷೇಪವನ್ನು ಮಾಡ್ತಾ ಇದ್ದೆ, ನೀನು ಮಹಾ ದೊಡ್ಡ ಸತ್ಯವಾದಿ. ಆದರೆ ಆ ಮಹಾಪ್ರಭು ತನ್ನ ದೊಡ್ಡ ಸ್ಥಿತಿಯ ಅನುಸಾರ ಇಷ್ಟೆಲ್ಲ ಮಾತಾಡಿದ್ರು ಆ ಮಹಾಪ್ರಭು ಕೃಷ್ಣ ನನ್ನನ್ನ ಅವರ ದೊಡ್ಡ ಸ್ಥಿತಿ ಅದು ಕುಬುದ್ಧಿಯಾದ ನನ್ನ ಸಮಸ್ತ ಅಪರಾಧಗಳನ್ನ, ಕುಬುದ್ಧಿದ್ರೇನು ಅಲ್ಪ ಬುದ್ಧಿಯಾಗಿರ್ತಕ್ಕಂಥ ನನ್ನ ಇಷ್ಟೆಲ್ಲ ಅಪರಾಧಗಳನ್ನ ಹೇಗೆ ಮಿತ್ರನು ತನ್ನ ಅಪರಾಧವನ್ನು, ಸ್ನೇಹಿತ ತಾನು ಮಾಡಿದ ಅಪರಾಧವನ್ನ, ಅಥವಾ ತಂದೆ ಮಗನ ಅಪರಾಧವನ್ನು, ಮಗ ಏನೋ ಅಪರಾಧ ಮಾಡ್ತಾನೆ, ತಂದೆ ಸರಿ ಮಗ ಏನೋ ಎರಡು ಮಾತೆಲ್ಲ ಸುಮ್ಮನಾಗ್ಬಿಡ್ತಾರೆ ಅಷ್ಟೇ, ಕೆಲವು ಮಗನೇ ಬಿಡು ಸಹಿಸ್ತಾರೋ ಹಾಗೆಯೇ ಸಮಸ್ತ ಅಪರಾಧಗಳನ್ನು ಸಹಿಸ್ತಾ ಇದ್ದನು. ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೆ, ಈಗೆಲ್ಲ ಜ್ಞಾಪಕ ಬರ್ತಾ ಇದೆ.
ಮಾತಾಡ್ತಿರ್ಬೇಕಾದ್ರೆ, ತಿರುಗಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಒಮ್ಮೊಮ್ಮೆ ಅವ್ರನ್ನ ಏನೋ ತಮಾಷೆಗಾಗಿ ಅಥವಾ ಉದಾಸೀನವಾಗಿ ಏನೆಲ್ಲ ಮಾತಾಡ್ತಾ ಇದ್ದೆ. ನೀನು ಮಹಾ ದೊಡ್ಡ ಸತ್ಯವಾದಿ, ಈ ತರ ಎಲ್ಲ. ಆದ್ರೂ ಅಷ್ಟೆಲ್ಲ ಮಾತಾಡಿದ್ರು ಅವರ ದೊಡ್ಡಸ್ತಿಗೆ ನೋಡಿ ನಮ್ಮನ್ನು ಒಂದಿನ ಏನೂ ಮಾತಾಡಲಿಲ್ಲ. ಹೇಗೆ ತಂದೆ ತನ್ನ ಪುತ್ರನ ತಪ್ಪುಗಳನ್ನ ಕ್ಷಮಿಸುವಂತೆ, ಮಿತ್ರ ತನ್ನ ಮಿತ್ರನ ತಪ್ಪುಗಳನ್ನ ಕ್ಷಮಿಸುವಂತೆ ನಾನು ಏನೆಲ್ಲ ಮಾತಾಡ್ಲಿ ಸುಮ್ಮನೆ ಇರ್ತಾ ಇದ್ದ ಕೃಷ್ಣ. ಅದನ್ನ ಜ್ಞಾಪಕ ಮಾಡ್ಕೊಂಡು ಈ ತರ ನಿಮ್ ಜೊತೆ ನಾನು ಒಟ್ಟಿಗೆ ನಡೆದಾಡಬೇಕಾದ್ರೆ, ಮಲಗಿದಾಗ, ಕೆಳಗೆ ಅಥವಾ ಸರಿಸಮಾನವಾದ ಆಸನಗಳಲ್ಲಿ ಕುಳಿತಿರುವಾಗ, ಊಟ ತಿಂಡಿಯ ಸಮಯದಲ್ಲಿ ನನ್ನಿಂದ ಪದೇ ಪದೇ ನಿನಗೆ ಅಪಮಾನ ಮಾಡಲಾಗಿದೆ. ಮತ್ತೆ ಏಕಾಂತದಲ್ಲಿ ಒಬ್ಬರೇ ಇದ್ದಾಗ ಮತ್ತು ಎಲ್ಲರ ಎದುರುಗಡೆ ಇದ್ದಾಗ ನಾನು ದೊಡ್ಡ ಅಪರಾಧದಿಂದ ಇಷ್ಟೆಲ್ಲ ನಿಮ್ಮನ್ನು ಬಾಯಿಗೆ ಬಂದಾಗ ಮಾತಾಡಿದ್ದೀನಿ, ಏಕವಚನದಲ್ಲಿ ಮಾತಾಡ್ತೀನಿ, ಸಂಬೋಧನೆ ಮಾಡಿದ್ದೀನಿ. ಹಾಗಾಗಿ ಇದೆಲ್ಲ ದೊಡ್ಡ ಅಪರಾಧ ಅಂತ ತಿಳಿತಾ ಇದ್ದೇನೆ ಮತ್ತು ಇಂತಹ ಪ್ರತಿಯೊಂದು ಅಪರಾಧಕ್ಕಾಗಿ ನಿನ್ನಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಹಾಗಾಗಿ ನನ್ನಿಂದ ಏನೆಲ್ಲ ನಡೆದಿದೆ ಅದಕ್ಕಾಗಿ ಕ್ಷಮ ಯಾಚನೆ ಮಾಡ್ತೀನಿ, ನನ್ನ ಕ್ಷಮಿಸಿಬಿಡಿ ಅಂತೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಸತ್ ಎಂಬ ಪದವು ಯಾವುದರ ವಾಚಕವಾಗಿದೆ ಹಾಗೂ ತ್ವಾಂ ಎಂಬುದರ ಜೊತೆಗೆ ಅಪ್ರಮೇಯಂ ವಿಶೇಷಣವನ್ನು ಕೊಟ್ಟು ಶ್ಯಾಮಯೇ ಕ್ರಿಯೆಯ ಪ್ರಯೋಗದ ಭಾವ ಏನು? ಸತ್ ಎಂಬ ಪದವು ಯಾವುದರ ವಾಚಕ ಹಾಗೂ ತ್ವಾಂ ಎಂಬುದರ ಜೊತೆಗೆ ಅಪ್ರಮೇಯ ವಿಶೇಷಣ ಕೊಟ್ಟು ಶ್ಯಾಮಯೇ ಕ್ರಿಯೆಯ ಪ್ರಯೋಗದ ಭಾವ ಏನಂತ ಹೇಳ್ತಾ ಇಲ್ಲಿ ತತ್ಪದವು ಇಲ್ಲಿ 49 ಮತ್ತು 42ನೇ ಶ್ಲೋಕದಲ್ಲಿ ಯಾವ ಅಪರಾಧಗಳನ್ನು ಅರ್ಜುನನು ವರ್ಣಿಸಿದನು? 41 ಮತ್ತು 42. 49 41 ಮತ್ತು 42ನೇ ಶ್ಲೋಕದಲ್ಲಿ ಯಾವ ಅಪರಾಧಗಳನ್ನ ಅರ್ಜುನನು ವರ್ಣಿಸಿದ್ದನೋ ಅಂತಹ ಸಮಸ್ತ ಅಪರಾಧಗಳ ವಾಚಕವಾಗಿ ಹಾಗೂ ತ್ವಾಂ ಪದದ ಜೊತೆಗೆ ಅಪ್ರಮೇಯಂ ವಿಶೇಷಣವನ್ನು ಕೊಟ್ಟು ಶ್ಯಾಮಯ ಕ್ರಿಯೆಯ ಪ್ರಯೋಗ ಇದು ಅರ್ಜುನನು ಭಗವಂತನಲ್ಲಿ ಆ ಸಮಸ್ತ ಅಪರಾಧಗಳನ್ನ ಕ್ಷಮಿಸಲು ಪ್ರಾರ್ಥನೆ ಮಾಡಿದ್ದಾನೆ. ಅರ್ಜುನ ಹೇಳ್ತಾನೆ, ಹೇ ಪ್ರಭು, ನಿನ್ನ ಸ್ವರೂಪ ಮತ್ತು ಮಹತ್ವ ಅಚಿಂತ್ಯವಾಗಿದೆ. ಅವುಗಳನ್ನ ಪೂರ್ಣ ರೂಪದಿಂದಲಾದರೂ ನಾನು ಯಾರೂ ತಿಳಿಯಲಾರರು. ಯಾರಿಗಾದರೂ ಅದರ ಸ್ವರೂಪ ಮತ್ತು ಮಹತ್ವ ಅಲ್ಪ ಸ್ವಲ್ಪ ಜ್ಞಾನವಾದರೂ ಆಗುತ್ತದಾದರೆ ನಿನ್ನ ಕೃಪೆಯಿಂದಲಾಗುತ್ತದೆ. ಇದು ನಿನ್ನ ಪರಮ ಅನುಗ್ರಹದ ಫಲವೇ ಆಗಿದೆ. ಏಕೆಂದರೆ ನಾನು ಮೊದಲು ನಿನ್ನ ಪ್ರಭಾವವನ್ನು ತಿಳಿದಿರಲಿಲ್ಲ ಮತ್ತು ಅದಕ್ಕಾಗಿ ನಿನ್ನ ಅನಾದರ ಮಾಡ್ತಾ ಇದ್ದೆ. ಈಗ ನಿನ್ನ ಪ್ರಭಾವವನ್ನು ಅಲ್ಪ ಸ್ವಲ್ಪ ತಿಳಿಯಬಲ್ಲವನಾಗಿದ್ದೇನೆ. ನಾನು ನಿನ್ನ ಸಮಗ್ರ ಪ್ರಭಾವವನ್ನು ತಿಳಿದುಕೊಂಡಿದ್ದೇನೆ ಎಂಬ ಮಾತು ಖಂಡಿತವಾಗಿ ಇಲ್ಲ. ಎಲ್ಲವನ್ನೂ ತಿಳಿಯುವ ಮಾತಂತೂ ದೂರವೇ ಉಳಿಯಿತು. ನಿನ್ನ ದಯೆಯು ನನಗೆ ಎಷ್ಟನ್ನು ತಿಳಿಸಲು ಬಯಸಿತ್ತು, ನಾನಾದರೂ ಅಷ್ಟು ಕೂಡ ತಿಳಿಯದೆ ಹೋದನು. ಆದರೆ ಏನು ಸ್ವಲ್ಪ ತಿಳಿದಿದ್ದೇನೋ ಅದರಿಂದ ನೀನು ಸರ್ವಶಕ್ತಿವಂತ ಸಾಕ್ಷಾತ್ ಪರಮೇಶ್ವರನಾಗಿದ್ದಿ ಎಂಬುದನ್ನು ಚೆನ್ನಾಗಿ ತಿಳಿದು ಬಿಟ್ಟಿದೆ. ನಾನು ನಿನ್ನನ್ನ ನನ್ನ ಸಮಾನ ಮಿತ್ರರನ್ನು ತಿಳಿದುಕೊಂಡು ನಿನ್ನೊಡನೆ ಹೇಗೆ ವರ್ತಿಸಿದ್ದೆನೋ ಅದನ್ನು ನಾನು ಅಪರಾಧವೆಂದು ತಿಳಿಯುತ್ತೇನೆ ಮತ್ತು ಇಂತಹ ಸಮಸ್ತ ಅಪರಾಧಗಳಿಗಾಗಿ ನಾನು ನಿನ್ನಲ್ಲಿ ಕ್ಷಮೆಯನ್ನು ಬಯಸುತ್ತೇನೆ. ತತ್ತು ಎಂಬ ಪದವು ಯಾವುದರ ವಾಚಕ ಹಾಗೂ ತ್ವಾಂ ಎಂಬುದರ ಜೊತೆಗೆ ಅಪ್ರಮೇಯ ವಿಶೇಷಣವನ್ನು ಕೊಟ್ಟು ಶ್ಯಾಮಯೇ ಕ್ರಿಯೆಯ ಪ್ರಯೋಗದ ಅಭಿಪ್ರಾಯ ಏನು ಅಂತ ತತ್ಪದ ಇಲ್ಲಿ 41 ಮತ್ತು 42ನೇ ಶ್ಲೋಕಗಳಲ್ಲಿ ಯಾವ ಅಪರಾಧಗಳನ್ನು ಅರ್ಜುನನ ವರ್ಣೋ 41, 42 ಇದು ನೋಡಿದೆವು. ಸಖೇತಿ ಮತ್ತು ಅಪರಸಮಮ್ಯ ದತ್ತಂ. ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಜಾನತ ಮಹಿಮಾನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಹೆಚ್ಚಾವಹಾಸಾರ್ಥಮಸತ್ವತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋತ ವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯತ್ವ ಮಹಮಪ್ರಮೇಯಂ.
41 ಮತ್ತು 42ನೇ ಶ್ಲೋಕದಲ್ಲಿ ಯಾವ ಅಪರಾಧಗಳನ್ನ ಅರ್ಜುನನು ವರ್ಣಿಸಿದ್ದನೋ ಅಂತಹ ಸಮಸ್ತ ಅಪರಾಧಗಳ ವಾಚಕವಾಗಿ ಇಲ್ಲಿ ತ್ವಾಂ ಪದದ ಜೊತೆಗೆ ಅಪ್ರಮೇಯಂ ವಿಶೇಷಣವನ್ನು ಕೊಟ್ಟು ಶ್ಯಾಮಯೇ ಕ್ರಿಯೆಯ ಪ್ರಯೋಗ ಇದು. ಅರ್ಜುನನು ಭಗವಂತಲ್ಲಿ ಆ ಸಮಸ್ತ ಅಪರಾಧಗಳನ್ನ ಕ್ಷಮಿಸಲು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ಸಮಸ್ತ ಅಪರಾಧಗಳನ್ನ ಕ್ಷಮಿಸಿ ಅಂತ ಹೇಳಿ ಪ್ರಾರ್ಥನೆ. ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಪ್ರಭುವೇ, ನಿನ್ನ ಸ್ವರೂಪ ಮತ್ತು ಮಹತ್ವ ಅಚಿಂತ್ಯವಾಗಿದೆ. ಓ ಪರಮಾತ್ಮ, ನಿನ್ನ ಸ್ವರೂಪ, ನಿನ್ನ ಮಹತ್ವ ಅಚಿಂತ್ಯ ಅಂದ್ರೇನು? ಚಿಂತಿಸ್ಲಿಕ್ಕಾಗಲ್ಲ. ಯಥಾವಾಚೋ ನಿವರ್ತಂತೆ ಅಪ್ರಾಪ್ಯ ಅವುಗಳನ್ನ ಪೂರ್ಣ ರೂಪದಿಂದಲಾದರೂ ಯಾರೂ ತಿಳಿಯಲಾರು. ಅದನ್ನು ಪೂರ್ತಿ ಎಲ್ಲವನ್ನ ತಿಳಿಯತಕ್ಕಂಥವ್ರು ಯಾರು ಇಲ್ಲ. ನಿಮ್ಮ ಸ್ವರೂಪ ಮಹತ್ವ ಅಚಿಂತ್ಯ ಅಂದ್ರೇನು? ಅದನ್ನ ಚಿಂತನೆ ಮಾಡ್ಲಿಕ್ಕಾಗಲ್ಲ. ಚಿಂತಿಂಪ ನರವಿಗಾನಿದಿ, ಚಿಂತಿಸಲು ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಅವುಗಳನ್ನ ಪೂರ್ಣ ರೂಪದಿಂದ ಯಾರು ತಿಳಿಲಿಕ್ಕಾಗಲ್ಲ. ಯಾರಿಗಾದ್ರೂ ಅದರ ಸ್ವರೂಪ ಮಹತ್ವ ಒಂದೇನು ಗೊತ್ತಿದ್ರೆ ಅಲ್ಪ ಸ್ವಲ್ಪವಾದ್ರೂ ಆಗಿರಬಹುದೇನೋ, ಅದು ಕೂಡ ನಿನ್ನ ಕೃಪೆಯಿಂದ. ಒಂದು ವೇಳೆ ಪರಮಾತ್ಮನ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದ್ರೆ ಅದು ಕೂಡ ಆ ಪರಮಾತ್ಮನ ಕೃಪೆಯಿಂದಲೇ ಗೊತ್ತಾಗುತ್ತೆ. ಆ ಪರಮಾತ್ಮನ ಕೃಪೆ ಇಲ್ಲ ಅಂತಂದ್ರೆ ಪರಮಾತ್ಮನ ಬಗ್ಗೆ ಬಿಲ್ಕುಲ್ ಗೊತ್ತಾಗೋ ಮಾತೇ ಇಲ್ಲ. ಯಾಕೆ? ಪರಮಾತ್ಮ ತಿಳ್ಕೋಬೇಕಾದ್ರೆ ಆ ಪರಮಾತ್ಮ ಅನುಗ್ರಹಣೆ ಬೇಕು. ಬೇರೆ ಯಾರ ಅನುಗ್ರಹದಿಂದ ಪರಮಾತ್ಮನ ತಿಳ್ಕೊಳಕ್ಕಾಗಲ್ಲ. ಹಾಗಾಗಿ ಒಂದು ವೇಳೆ ಅಲ್ಪ ಸ್ವಲ್ಪ ಇದು ಪೂರ್ಣ ರೂಪದಿಂದ ನಿನ್ನ ಮಹತ್ವ, ನಿನ್ನ ಸ್ವರೂಪ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನ ಪೂರ್ಣ ರೂಪದಿಂದಲಾದ್ರೂ ಯಾರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗಾದ್ರೂ ಒಂದ್ ವೇಳೆ ಅಲ್ಪ ಸ್ವಲ್ಪ ಜ್ಞಾನ ಆಗಿದ್ದೆ ಅಂದ್ರೆ ಅದು ನಿನ್ನ ಕೃಪೆಯಿಂದಲಾಗ್ತದೆ. ಇದು ನಿನ್ನ ಪರಮ ಅನುಗ್ರಹದ ಫಲವೇ ಆಗಿದೆ. ನಿನ್ನ ಪರಮ ಅನುಗ್ರಹದ ಫಲನೇ ಆಗಿದೆ. ಅಂದ್ರೆ ನಾನು ಮೊದಲು ನಿನ್ನ ಪ್ರಭಾವವನ್ನು ತಿಳಿದಿರ್ಲಿಲ್ಲ. ನಿನ್ನ ಪ್ರಭಾವವನ್ನು ನಾನು ಮೊದಲು ತಿಳಿದಿರ್ಲಿಲ್ಲ ಮತ್ತು ಅದಕ್ಕಾಗಿ ನಿನ್ನ ಅನಾದರ ಮಾಡ್ತಾ ಇದ್ದೆ. ಅಂದ್ರೇನು? ನಿನ್ನ ಮಹತ್ವ ಗೊತ್ತಿಲ್ಲದ ಕಾರಣ ನನ್ನ ಅನಾದರವಾಗಿ ಹೇ ಕೃಷ್ಣ, ಹೇ ಹೀಗೆ ಮಾತಾಡ್ತಾ ಇದ್ದೆ. ಏಕವಚನದಲ್ಲಿ ಮಾತಾಡ್ತಾ ಇದ್ದೆ, ಒಮ್ಮೊಮ್ಮೆ ಉದಾಸೀನವಾಗಿ ಮಾತಾಡ್ತಿದ್ದೆ, ತಮಾಷೆ ಮಾತಾಡ್ತಾ ಇದ್ದೆ. ಈಗ ನಿನ್ನ ಪ್ರಭಾವವನ್ನು ಅಲ್ಪ ಸ್ವಲ್ಪ ತಿಳಿಯಬಲ್ಲವನಾಗಿದ್ದೇನೆ. ಈಗಲಾದ್ರೂ ನಿನ್ನ ಪೂರ್ತಿ ತಿಳಿದಿದೆ ಅಂತ ನಾನು ಹೇಳ್ತಾ ಇಲ್ಲ, ಮತ್ತೇನು ಅಲ್ಪ ಸ್ವಲ್ಪ ತಿಳ್ಕೊಂಡವನಾಗಿದ್ದೀನಿ. ನಾನು ನಿನ್ನ ಸಮಗ್ರ ಪ್ರಭಾವವನ್ನು ತಿಳಿದುಕೊಂಡಿದ್ದೇನೆ ಎಂಬ ಮಾತು ಖಂಡಿತವಾಗಿಯೂ ಇಲ್ಲ. ನಿನ್ನ ಸಮಗ್ರ ಪ್ರಭಾವ ತಿಳ್ಕೊಂಡಿದ್ದೇನೆ ಖಂಡಿತವಾಗಿಲ್ಲ. ಮತ್ತೇನು? ಎಲ್ಲವನ್ನ ತಿಳಿಯುವ ಮಾತಂತೂ ದೂರ ಉಳಿಯಿತು. ಎಲ್ಲವನ್ನ ತಿಳ್ಕೊಳ್ಳೋದು ದೂರ ಮಾತು ಬಿಡಿ. ಮತ್ತೇನು? ಅಲ್ಪ ಸ್ವಲ್ಪ. ನಿನ್ನ ದಯೆಯು ನನಗೆ ಎಷ್ಟನ್ನು ತಿಳಿಯಲು ಬಯಸಿತ್ತು. ಅಂದ್ರೆ ನಿಮ್ಮ ಕೃಪೆ ನನಗೆ ಎಷ್ಟು ತಿಳಿಸ್ಬೇಕು ಅಂತ ನೀವಿದ್ರು ಅಷ್ಟನ್ನಾದ್ರೂ ನಾನಾದ್ರೂ ಅಷ್ಟು ಕೂಡ ತಿಳಿಯದೇ ಹೋದನು. ನಿನ್ನ ದಯೆ ನನ್ನ ಮೇಲೆ ಎಷ್ಟು ತಿಳಿಸ್ಬೇಕು ಅಂತಿತ್ತು ಅಷ್ಟನ್ನು ಕೂಡ ನಾನು ತಿಳಿಯಲಾದೆ. ಆದರೆ ಏನೋ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಆದ್ರಿಂದ ನೀನು ಸರ್ವಶಕ್ತಿವಂತ ಸಾಕ್ಷಾತ್ ಪರಮೇಶ್ವರನಾಗಿದ್ದೀ. ಇಷ್ಟಂತೂ ನಾನು ಬಲ್ಲೆ. ಏನೋ ನೀವು ಸರ್ವಶಕ್ತಿವಂತರಿದ್ದೀರಿ, ಸಾಕ್ಷಾತ್ ಪರಮೇಶ್ವರನಾಗಿದ್ದೀರಿ ಎಂಬುದನ್ನು ಚೆನ್ನಾಗಿ ನಾನು ತಿಳಿದು ಬಿಟ್ಟಿದ್ದೆ. ನನಗೆ ಅರ್ಥ ಆಗಿದೆ. ಇಷ್ಟೇ ಅರ್ಥ ಆಗಿದೆ ನನಗೆ. ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾ ಇದ್ರು ಸರ್ವಶಕ್ತಿವಂತರಾಗಿದ್ದೀರಿ ಮತ್ತು ನೀವು ಸಾಕ್ಷಾತ್ ಪರಮೇಶ್ವರನಾಗಿದ್ದೀರಿ ಅಂತ ನನಗೆ ಅರ್ಥ ಆಗಿದೆ. ನಾನು ನಿನ್ನನ್ನ ನನ್ನ ಸಮಾನ ಮಿತ್ರನೆಂದು ತಿಳಿದುಕೊಂಡು ನಿನ್ನೊಡನೆ ಹೇಗೆ ವರ್ತಿಸಿದ್ದನು. ನಾನು ನಿಮ್ಮನ್ನ ಸ್ನೇಹಿತ ಅಂತ ತಿಳ್ಕೊಂಡು, ಸಮಾನ ಮಿತ್ರ ಅಂತ ತಿಳ್ಕೊಂಡು ನಿಮ್ ಜೊತೆ ಹೇಗೆ ವರ್ತನೆ ಹೇಗೆ ಮಾಡಿದನೋ, ಹೇಗೆ ನಡ್ಕೊಂಡ್ನೋ ಅದನ್ನ ನಾನು ಅಪರಾಧವನ್ನು ತಿಳಿತೇನೆ. ನಿಮ್ ಜೊತೆ ಅದೇಗೆ ನಡ್ಕೊಂಡು ಗೊತ್ತೇನೆ. ನಾನು ಅದೆಲ್ಲ ನನ್ನ ಅಪರಾಧವನ್ನು ತಿಳ್ಕೊಳ್ತಾ ಇದ್ದೀನಿ. ಮತ್ತು ಇಂತಹ ಸಮಸ್ತ ಅಪರಾಧಗಳಿಗಾಗಿ, ಇಂತಹ ಎಲ್ಲಾ ಅಪರಾಧಗಳಿಗಾಗಿ ನನ್ನ ನಿಮ್ಮಲ್ಲಿ ಕ್ಷಮೆಯನ್ನ ಬಯಸ್ತೇನೆ. ನನ್ನಿಂದ ಗೊತ್ತಿಲ್ಲ ಏನೆಲ್ಲದಿರ್ಬೋದು ಅಲ್ಲ ಅಂತ ಎಲ್ಲಾ ಅಪರಾಧಗಳಿಗಾಗಿ ನಾನು ನಿಮ್ಮನ್ನ ಕ್ಷಮೆಯಾಚನೆ ಮಾಡ್ತೇನೆ ಅಂತ ಹೇಳಿ ಅರ್ಜುನ ಕ್ಷಮೆಯಾಚನೆಗಳನ್ನು ಮಾಡ್ತಾ ಇದ್ದಾನೆ ಇಲ್ಲಿ. ಯಾಕೆ? ಇದುವರೆಗೆ ಪರಮಾತ್ಮನ ಶಕ್ತಿ ಸಾಮರ್ಥ್ಯ ಗೊತ್ತಿರ್ಲಿಲ್ಲ. ನೋಡೋಣ ಮುಂದೆ ಹೇಳ್ತಾನೆ. ಓಂ ಸಹನಾವತು
सह नो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ओम सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखं भवेत्। ओम शांति शांति शांति। हरिः ओम।